ಸೊ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಟ್ರಿನಿಟಿ ಕಾರ್ಸ್ ಅಲ್ಲಿ ಯುಗಾದಿ ಹಬ್ಬಕ್ಕೆ ಒಳ್ಳೊಳ್ಳೆ ಆಫರ್ಸ್ ಎಲ್ಲ ಸಿಗ್ತಾ ಇದೆ ನಿಮ್ಗೆ. ಸೊ ಕಂಪ್ಲೀಟ್ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನಿಮ್ಗೆ ಒಳ್ಳೊಳ್ಳೆ ಡೀಲ್ಸ್ ಎಲ್ಲ ಮಧ್ಯದಲ್ಲಿ ಸಿಗುತ್ತೆ. ಒಳ್ಳೆ ಕಾರ್ಸ್ ಕಲೆಕ್ಷನ್ ಇವತ್ತು ನಿಮ್ಗೆ ಟ್ರಿನಿಟಿ ಕಾರ್ಸ್ ಇಂದ ಅವೈಲೇಬಲ್ ಆಗಿದೆ. ಕಂಪ್ಲೀಟ್ ವಿಡಿಯೋನ ನೋಡ್ಬಿಡಿ. ಫೈನಲ್ ಏನಾಗುತ್ತೆ? 235 ಕೊಟ್ಟರು ಸರ್. 235 ಫೈನಲ್. ಸರ್ ಈ ಗಾಡಿ ಫೈನಲ್ ಏನಾಗುತ್ತೆ? ಸರ್ 2,90,000 ಫೈನಲ್ ಸರ್. ಸರ್ ಈ ಗಾಡಿ ಫೈನಲ್ ಏನಾಗುತ್ತೆ? ಸರ್ 3 ಲಕ್ಷ ಆಗುತ್ತೆ ಸರ್. ಸರ್ ಈ ಗಾಡಿ ಫೈನಲ್ ಏನಾಗುತ್ತೆ? 1,85,000 ಆಗುತ್ತೆ ಸರ್. ಸರ್ ಈ ಗಾಡಿ ಫೈನಲ್ ಏನಾಗುತ್ತೆ? 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಡುವ ಸರ್. ಸರ್ ವ್ಯಾಗನರ್ ಎಷ್ಟಾಗುತ್ತೆ? ಸರ್ 1,55,000 ಕೊಡುವ ಸರ್. i10 3 ಲಕ್ಷ ಸರ್. ಸ್ಯಾಂಟ್ರೋ 2,25,000 ಸರ್. ಸ್ವಿಫ್ಟ್ ಸರ್ 3,20,000 ಕೊಡುವ ಸರ್. ಸೊ ವಿಡಿಯೋ ಇದು ರಿಡ್ಜ್ 4,10,000 ಕೊಡುವ ಸರ್. ಫೈನಲ್. ಅಂಡ್ ಸ್ಪಾರ್ಕ್ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ 1,05,000 ಕೊಡುವ ಸರ್. 1,05,000. ಅಂಡ್ ಆಲ್ಟೋ ಸರ್ 1,95,000 ಸರ್. ನ್ಯಾನೋ ಸರ್ 1,45,000 ಕೊಡುವ ಸರ್. ಸರ್ ಈ ಗಾಡಿ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ. 4 ಲಕ್ಷಕ್ಕೆ ಫೈನಲ್ ಸರ್. ನೀವು i20 ಇಲೈಟ್ ಫೈನಲ್ ಸರ್ 7 ಲಕ್ಷಕ್ಕೆ ಕೊಟ್ಬಿಡುವ ಸರ್. ಇದು ವಿಡಿಯೋ ಫೈನಲ್ ಸರ್ 7,60,000 ಕೊಡ್ಬಿಡುವ ಸರ್. ಬ್ರ್ಯಾಂಡ್ ನ್ಯೂ ಇಕ್ಕೋ ಬರೀ 5,000 ಓಡಿರೋದು ಫೈನಲ್. 4,95,000 ಕೊಟ್ಬಿಡುವ ಸರ್. ಸೊ ಬ್ರ್ಯಾಂಡ್ ಸೂಪರ್ ಆಗಿರೋ ಕಾರು ಸರ್. ಈ ಕಾರ್ ಫೈನಲ್ 3,25,000 ಕೊಟ್ಬಿಡುವ ಸರ್. ಸರ್ ಇದು ಫೈನಲ್. ಸರ್ 2,80,000 ಕೊಡುವ ವ್ಯಾಗನರ್. ಹೌದು ಸರ್. ಸರ್ ಈ ಕಾರ್ ಫೈನಲ್. ಸರ್ 1,65 ಕೊಟ್ಬಿಡುವ ಸರ್. ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ. ಅವ್ರ ಪೇಪರ್ ಮೇಲೆ ಡಿಪೆಂಡ್ ಆಗುತ್ತೆ. ಪೇಪರ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಯಾಲರಿ ಐಟಿ ರಿಟರ್ನ್ಸ್, ಸ್ವಂತ ಮನೆಗೆ ಅದು ಪಾಣಿ ಬ್ಯಾಕ್ ಸ್ಟೇಟ್ಮೆಂಟ್ ಚೆನ್ನಾಗಿರಲಿಲ್ಲ, ಐಟಿ ರಿಟರ್ನ್ಸ್ ಇದ್ರೆ ಮಾಡ್ಕೊಡ್ತೀವಿ. ಓಕೆ. ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಬೆಳಗಾವಿ, ಮಂಡ್ಯ, ಮೈಸೂರು, ಹಾಸನ, ಸಕಲೇಶ್ವರ ಎಲ್ಲ ಕಡೆ ಲೋನ್ ಥ್ರೂಔಟ್ ಕರ್ನಾಟಕ ಪೂರ್ತಿ ಮಾಡ್ಕೊಡ್ತೀವಿ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಟ್ರಿನಿಟಿ ಕಾರ್ಸ್ ಹತ್ರ ಇದೀವಿ. ಸೊ ಇಲ್ಲಿಂದ ಇದು 21st ವಿಡಿಯೋ ಆಗುತ್ತೆ. ಸೊ ಹಿಂಗೆ 21st, 2nd, 3rd ಅಂತ 50 ಕಂಪ್ಲೀಟ್ ಮಾಡ್ಕೊಳ್ಳಿ, ಅರ್ಧ ಸೆಂಚುರಿ. ಅಂಡ್ ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಕಂಪ್ಲೀಟ್ ಆಗಿ ನೋಡ್ತಾ ಇರ್ಬೋದು ಯಾವ ತರ ಅಂತ ಹೇಳ್ಬಿಟ್ಟು ಸ್ಟಾಕ್. ಸೊ ಇಟಿಯಾಸ್ ಅಡ್ವೆಂಚರ್ ಇದೆ ನಿಮ್ಗೆ ಈ ಸಲ. ಅಂಡ್ i20 ಸೂಪರ್ ಆಗಿದೆ. ಅಂಡ್ ಇಕೋ ಬಂದ್ಬಿಟ್ಟು ನಿಮ್ಗೆ ಕವರ್ ಕೂಡ ಬಿಚ್ಚಿಲ್ಲ, ಅಷ್ಟು ಹೊಸ ಕಾರ್ ಇದೆ. ಬರೀ 5,000 ಓಡಿದೆ. ಬರೀ 5,000 ಓಡಿರೋದು. ಅಂಡ್ ಟೊಯೋಟಾ ಇನೋವಾ 2.5 V ವರ್ಷನ್ ಟಾಪ್ ಎಂಡ್ ಗಾಡಿ ಕಡಿಮೆ ರೇಟ್ ಗೆ ಸಿಗ್ತಾ ಇದೆ. ಅಂಡ್ ಡಸ್ಟರ್ ಇದೆ, ಅಂಡ್ ಆಲ್ಟೋ ಇದೆ, ಸೆಲೆರಿ ಇದೆ, i10 ಇದೆ, ಎಲ್ಲಾ ತರ ಗಾಡಿ ಇದೆ ಸರ್. ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಬ್ರ್ಯಾಂಡ್ ಎಲ್ಲ ಚೇಂಜ್ ಆಗಿದೆ. ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಹತ್ರ 3 ವಾರ ಆಯ್ತು ನಾವ್ ಇಲ್ಲಿ ಬಂದು ವಿಡಿಯೋ ಮಾಡಿರಲ್ಲ. ಸೊ ಇವಾಗ ಬಂದ್ಬಿಟ್ಟು ನಾವು 21st ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಇವಾಗ ಸರ್ ರೆಡಿ ಇದಾರೆ. ಸರ್ ಇವಾಗ ಟ್ರಿನಿಟಿ ಕಾರ್ಸ್ ಅಲ್ಲಿ ಎಷ್ಟು ಕಾರ್ಸ್ ಅವೈಲೇಬಲ್ ಆಗಿದೆ? ಸರ್ ಈಗ ಒಂದು 60 ವೆಹಿಕಲ್ ಇದೆ ಸರ್. 60 ವೆಹಿಕಲ್ ಸ್ಟಾಕ್ ಇದೆ. ಹೌದು. ಸೊ ಇನ್ನೇನು ಯುಗಾದಿ ಹಬ್ಬ ಹತ್ರಕ್ ಬರ್ತೈತೆ. ಸೊ ನಿಮ್ಗೆ ಯುಗಾದಿ ಹಬ್ಬಕ್ಕೆ ಹೊಸ ಕಾರ್ ಏನಾರ ಪ್ಲಾನ್ ಏನಾರ ತಗೊಳಂಗಿದ್ರೆ ಬ್ರ್ಯಾಂಡ್ ನ್ಯೂ ವೆಹಿಕಲ್ i20 ಇದೆ. ಸರ್ ಇವಾಗ ಯುಗಾದಿಗೆ ಏನಾರ ಆಫರ್ ಇದೆಯಾ ಸರ್? ಸರ್ ಒಳ್ಳೆ ಗಾಡಿನೇ ಕೊಡ್ತೀವಿ. ಆಫರ್ ಏನ್ ಬೇಕು ಸರ್? ಒಳ್ಳೆ ಗಾಡಿನೇ ಆಫರ್. ಬನ್ನಿ, ಆಫರ್ ಏನ್ ಕೊಡ್ಬೇಕು ಸರ್? ಓಕೆ. ಕಸ್ಟಮರ್ ಕಮಿಷನ್ ಬಿಗಿನ್ ಮಾಡ್ತೀವಿ. ಆಫರ್ ಏನಿಲ್ಲ. ಓಕೆ. ಬನ್ನಿ, ಗಾಡಿ ನೋಡಿ. ಬೇರೆ ತರ ಆಫರ್ ಗೀಫರ್ ನಮ್ಮ ಹತ್ರ ಇಲ್ಲ ಸರ್. ಹೌದೌದು. ಆಫರ್ ಕೊಡಕ್ಕೇನಿಲ್ಲ. ಗಾಡಿ ಇಷ್ಟ ಆಗ್ಬಿಟ್ರೆ ಮಾತ್ರ ಒಂದು ಒಳ್ಳೆ ಪ್ರೈಸ್ ಗೆ ಮಾಡ್ಕೊಟ್ಬಿಡ್ತೀವಿ. ಖಂಡಿತ ಮಾಡ್ಕೊಡ್ತೀವಿ. ಮೆಕ್ಯಾನಿಕ್ ಕರ್ಕೊಂಡ್ ಬನ್ನಿ, ಚೆಕ್ ಮಾಡಿಸಿ, ಒಂದಲ್ಲ 2 ಕಡೆ ವಿಚಾರಿಸ್ಕೊ ಬಂದು ತಗೊಳ್ಳಿ ಸರ್. ಸೊ ಡಸ್ಟರ್ ಮಾತ್ರ ಸೂಪರ್ ಆಗಿದೆ. ಅದು ನಮ್ಮ ಎದುರುಗಡೆ ಇದೆ, ನಾನು ಆಮೇಲೆ ತೋರಿಸ್ತೀನಿ. ಅಂಡ್ ಇವಾಗ ಟ್ರಿನಿಟಿ ಕಾರ್ಸ್ ಅಲ್ಲಿ ಲೋನ್ ಯಾವ ಮಾಡ್ಲಿಂದ ಸ್ಟಾರ್ಟ್ ಆಗುತ್ತೆ? 2011 ಅಬೋ ಲೋನ್ ಆಗುತ್ತೆ. ಓಕೆ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ. ಅವ್ರ ಪೇಪರ್ ಮೇಲೆ ಡಿಪೆಂಡ್ ಆಗುತ್ತೆ. ಪೇಪರ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಯಾಲರಿ ಐಟಿ ರಿಟರ್ನ್ಸ್, ಸ್ವಂತ ಮನೆಗೆ ಅದು ಪಾಣಿ ಬ್ಯಾಕ್ ಸ್ಟೇಟ್ಮೆಂಟ್ ಚೆನ್ನಾಗಿರಲಿಲ್ಲ, ಐಟಿ ರಿಟರ್ನ್ಸ್ ಇದ್ರೆ ಮಾಡ್ಕೊಡ್ತೀವಿ. ಓಕೆ. ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಬೆಳಗಾವಿ, ಮಂಡ್ಯ, ಮೈಸೂರು, ಹಾಸನ, ಸಕಲೇಶ್ವರ ಎಲ್ಲ ಕಡೆ ಲೋನ್ ಥ್ರೂಔಟ್ ಕರ್ನಾಟಕ ಪೂರ್ತಿ ಮಾಡಿಸ್ಕೊಡ್ತೀವಿ. ಏನು ತೊಂದರೆ ಇರಲ್ಲ. ಸೊ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು ಹೌದು. ಸೊ ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋ ಪೂರ್ತಿ ನಂಬರ್ ಸ್ಕ್ರೋಲ್ ಆಗ್ತಿರುತ್ತೆ. ಆ ನಂಬರ್ ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ರೆಡಿ ಇರ್ತಾರೆ. ಅಂಡ್ ಇವಾಗ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ ಅಡ್ವಾನ್ಸ್ಲಿ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಗೆ ಸರ್ ಹೇಳಿದ್ರು. ಅಂಡ್ ಯಾರೆಲ್ಲ ವೀಕ್ಷಕರು ನೋಡ್ತಿದ್ದಾರೆ ಅವ್ರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಫಸ್ಟ್ ಟೈಮ್ ನಮ್ ಚಾನೆಲ್ ನ ನೋಡ್ತಾ ಇದ್ರೆ ಖಂಡಿತ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ತರ ನಿಮ್ಗೆ ರೆಗ್ಯುಲರ್ ಆಗಿ ಟ್ರಿನಿಟಿ ಕಾರ್ಸ್ ವಿಡಿಯೋಸ್ ಬರ್ತಾನೆ ಇರುತ್ತೆ. ಅಂಡ್ ಸಾಕಷ್ಟು ಜನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ದಿಲ್ಲೇ ನೋಡ್ತಿದ್ದೀರಾ. ಸೊ ಪ್ಲೀಸ್ ರಿಕ್ವೆಸ್ಟ್, ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಷ್ಟೊಂದ್ ಜನ ಯೂನಿಕ್ ವ್ಯೂವರ್ಸ್ ಎಲ್ಲ ಇದಾರೆ. ಸೊ ಇನ್ನೇನು ನಾವ್ ಈ ಶೋರೂಮ್ ಗೆ ಬಂದಾಗ ಬರೀ 2,000 ಇಟ್ಕೊಂಡು ಸಬ್ಸ್ಕ್ರೈಬರ್ಸ್ ಗೆ ಇಲ್ಲಿ ವಿಡಿಯೋ ಮಾಡಕ್ ಬಂದಿರೋದು. ಸೊ ಇವಾಗ ತುಂಬಾ ಖುಷಿ ಆಗುತ್ತೆ. 27K ಸಬ್ಸ್ಕ್ರೈಬರ್ಸ್ ನ ಗೇನ್ ಮಾಡ್ಕೊಂಡಿದೀವಿ ಯೂಟ್ಯೂಬ್ ಕನ್ನಡ ಕಾರ್ಸ್ ಚಾನಲ್ ಬಂದ್ಬಿಟ್ಟು. ಬಡವ್ರ ಮಕ್ಳು ಬೆಳಿಬೇಕು ಸರ್. ಹೌದೌದು. ಸೊ ನಮ್ಗೆ ಫಸ್ಟ್ ಎಫರ್ಟ್ ಕೊಟ್ಟಿದ್ದು ಇವ್ರೆ. ಸರ್ ನಾನು ಎಷ್ಟೊಂದ್ ಶೋರೂಮ್ ಹೋದೆ, ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ನಾಳೆ ಬನ್ನಿ, ನಾಡಿದ್ ಬನ್ನಿ, ಇವಾಗ ಸ್ಟಾಕ್ ಇಲ್ಲ, ಏನೋ ಒಂದ್ ಹೇಳಿ ಕಳ್ಸ್ತಾ ಇದ್ರು. ಮಲ್ಲೇಶ್ ಸರ್ ಮಾತ್ರ ಪಕ್ಕ ಪರ್ಫೆಕ್ಟ್ ಆಗಿ ಹೇಳಿದ್ದಾರೆ, ಸರ್ ಇವತ್ತು ಸ್ಟಾಕ್ ಇಲ್ಲ, ಫ್ರೈಡೆ ಬನ್ನಿ ಪಕ್ಕ ಮಾಡೋಣ ಅಂತ ಹೇಳ್ಬಿಟ್ಟು.
ಸೊ ಅದಕ್ಕೆ ಅದೇ ತರ ನಾವು ರೆಗ್ಯುಲರ್ ಆಗಿ ಇಲ್ಲೇ ಜಾಸ್ತಿ ವಿಡಿಯೋ ಮಾಡಿರೋದು. ಇವಾಗ ಬಂದ್ಬಿಟ್ಟು 21st ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಸೊ ಹಿಂಗೆ ಮಾತಾಡ್ಕೊಂಡ್ರೆ ಮಾತಾಡ್ತಾನೆ ಇರ್ತೀವಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಇವಾಗ ಸರ್ ಇದಾರೆ. ಸರ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ. ಸೊ ನಮ್ ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್, ಅದು ಕೂಡ ಸ್ವಿಫ್ಟ್. ತುಂಬಾ ಸಕ್ಕದಾಗಿ ಮಾಡಿಫೈ ಎಲ್ಲ ಮಾಡಿಸಿದ್ದಾರೆ. ನೋಡ್ತಾ ಇರ್ಬೋದು ನಿಮ್ಗೆ ಆಫ್ಟರ್ ಮಾರ್ಕೆಟ್ ಲೈಟ್ ಎಲ್ಲ ಇದೆ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2012 ಸ್ವಿಫ್ಟ್ VDI, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ, ಲೋ ಪ್ರೊಫೈಲ್ ಟೈರು, ಮ್ಯಾಗ್ವಿಲ್, ಆಂಪ್, ಸಬ್ವೂಫರ್, ನಿಮ್ಗೆ RS ಮಾಡಲು ತರ ಮಾಡಿಸಿದ್ದಾರೆ. ತುಂಬಾ ವೆಲ್ ಮೇಂಟೈನ್ಡ್ ಗಾಡಿ, ಡೀಸೆಲ್ ಗಾಡಿ, ಡೀಸೆಲ್ ವೆಹಿಕಲ್. ಸೊ ಇದರಲ್ಲಿ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಪೋಸ್ಟರಿಂಗ್, ಪವರ್ ವಿಂಡೋ, ಆಂಡ್ರಾಯ್ಡ್ ಸಿಸ್ಟಮ್ ಮಾತ್ರ ಸೂಪರ್ ಆಗಿದೆ. ಆಂಪ್ ಇದೆ, ಊಪರ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. ಸರ್ ಇದು ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್ ಆಗಿದೆ ಸರ್. ಸರ್ ಎಷ್ಟು ರನ್ ಆಗಿದೆ ವೆಹಿಕಲ್? ಸರ್ 90,000 ನೋಡಿದೆ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ. ಲೋ ಪ್ರೊಫೈಲ್ ಟೈರ್, ಮ್ಯಾಗ್ವಿಲ್ ಹಾಕ್ಸಿದ್ದಾರೆ, ಟೈರು ಚೆನ್ನಾಗಿದೆ. ಇದು ಬಂದು 465 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 465 ನೆಗೋಸಿಯಬಲ್? ಹೌದು ಸರ್. ಓಕೆ ಸರ್. ಅಂಡ್ ಬ್ರಾಂಡ್ ನ್ಯೂ ಮಾರುತಿ ಸುಜುಕಿ ಇಕೋ ಇದೆ, ನೋಡ್ತಾ ಇರ್ಬೋದು. ಬರೀ 5,000 ಕಿಲೋಮೀಟರ್ ರನ್ ಆಗಿದೆಯಾ ಸರ್ ಇದು? ಸರ್ ಹೌದು ಸರ್. 4,900 ಕಿಲೋಮೀಟರ್ ಓಡಿದೆ. 2020 ಮಾಡಲು, ಸಿಂಗಲ್ ಓನರ್ ಗಾಡಿ, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಸ್ಟೆಪ್ನಿ ಯೂಸ್ ಆಗಿಲ್ಲ ನೋಡಿ, ಸೀಟ್ ಕವರ್ಸ್ ತೆಗ್ದಿಲ್ಲ. ಬರೀ 4,900 ಕಿಲೋಮೀಟರ್ ಓಡಿದೆ ಸರ್. ಏರ್ ಬ್ಯಾಗು ಕೂಡ ಬರುತ್ತೆ, ನೋಡ್ತಾ ಇರ್ಬೋದು ನಿಮ್ಗೆ. ಏರ್ ಬ್ಯಾಗು ಎಲ್ಲ ಬರುತ್ತೆ ನಿಮ್ಗೆ. ಗಾಡಿ ಚೆನ್ನಾಗಿದೆ, ಸೆಂಟ್ರಲ್ ಲಾಕು, ವೆಲ್ ಮೇಂಟೈನ್ಡ್ ಗಾಡಿ, ತುಂಬಾ ಶೋರೂಮ್ ಟೆಸ್ಟ್, ಶೋರೂಮ್ ಹೊಸ ಗಾಡಿ, ಶೋರೂಮ್ ಟ್ರ್ಯಾಕ್. ಹೌದು, 100% ಶೋರೂಮ್ ಟ್ರ್ಯಾಕ್ ಸಿಗುತ್ತೆ ನಿಮ್ಗೆ. ಇಕೋ ಸ್ಟಾರ್ ಅಂತ ಹೇಳ್ಬಿಟ್ಟು 2020 ಮಾಡಲು. ಹೌದು ಸರ್. ಈ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದು ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ 5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 5 lakhsಗೆ ಫೈನಲ್? ಹೌದು ಸರ್. ಇವಾಗ ಇದು ಶೋರೂಮ್ ಕಾರ್ ಎಷ್ಟಿದೆ ಸರ್? ಇದು 6,65,000 ಇದೆ. 6,65,000. ಬರೀ 5,000 ಅಷ್ಟೇ. 4,900 ಬನ್ನಿ, ಇನ್ನು ನೆಗೋಸಿಯಬಲ್ ಮಾಡ್ಕೊಡ್ಬೇಕು ಸರ್. ಓಕೆ, ಇನ್ನೂ ಒಂದು ಬೆಸ್ಟ್ ಪ್ರೈಸ್ ಗೆ ಮಾಡ್ಕೊಡ್ತೀವಿ, ಬನ್ನಿ ಸರ್. ಓಕೆ. ಅಂಡ್ ಅದ್ರ ಹಿಂದ್ಗಡೆ ವ್ಯಾಗನರ್ ಹುಡ್ಕೋರ್ಗೆ ವ್ಯಾಗನರ್ ಇದೆ, ನೋಡ್ತಾ ಇರ್ಬೋದು. ವ್ಯಾಗನರ್ ಅಲ್ಲಿ ಏನಪ್ಪಾ ಸ್ಪೆಷಾಲಿಟಿ ಅಂದ್ರೆ ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್, ಲೆಗ್ ರೂಮ್, ಹೆಡ್ ರೂಮ್ ಸೂಪರ್ ಆಗಿ ಬರುತ್ತೆ. ಸರ್ ಹೇಳಿ ಸರ್ ಡೀಟೇಲ್ಸ್. 2012 ವ್ಯಾಗನರ್ LXi, ಸೆಕೆಂಡ್ ಓನರ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಟೈರ್ ಎಲ್ಲ ನಿಮ್ಗೆ 80% ಇದೆ. 290 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. ಇದು 290ಗೆ ನಿಮ್ಗೆ ವ್ಯಾಗನರ್ ಸಿಗ್ತೈತೆ. 2012 ಸರ್ ಇದು? ಹೌದು. ಸೊ ಪೋಸ್ಟರಿಂಗ್, ಪವರ್ ವಿಂಡೋ, AC, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಸರ್. ಇವಾಗ ವ್ಯಾಗನರ್ ಎಲ್ಲ ಮೈಲೇಜ್ ಸಖತ್ತಾಗಿ ಬರುತ್ತಲ್ಲ ಸರ್? ಹೌದೌದು. 18-20 ಹತ್ರ ಬರುತ್ತೆ. ಹೌದು. ಸೊ ಏನ್ ಹೇಳಿ ಸರ್ ಪ್ರೈಸ್? 290 ಹೇಳ್ತಾರೆ, 275, 280 ಫೈನಲ್ ಮಾಡ್ಕೊಡ್ತೀನಿ ಸರ್. ಓನರ್ಶಿಪ್ ಸೆಕೆಂಡ್ ಓನರ್ 280 ಫೈನಲ್ ಮಾಡ್ಕೊಡ್ತೀನಿ. ಓಕೆ. ಅಂಡ್ ಹೋಂಡಾ ಸಿಟಿ ಹುಡುಕೋರ್ಗೆ ಒಂದು ಹೋಂಡಾ ಸಿಟಿ ಇದೆ, ಹೇಳಿ ಸರ್. ಸರ್ 2011 ಮಾಡಲು ಹೋಂಡಾ ಸಿಟಿ, ವಿ ಮಾಡಲು, ಟಾಪ್ ಎಂಡ್ ಮಾಡಲು. ಇದು ಬಂದು ನಿಮ್ಗೆ 72,000 ಹೊಡಿದೆ. 4,10,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ಬೋದು ಸರ್. 4,10,000 ನೆಗೋಸಿಯಬಲ್ ಆಗುತ್ತೆ. ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್ ಆಗಿದೆ ಸರ್. ಇದು ಸರ್ ಪೆಟ್ರೋಲ್ ವೆಹಿಕಲ್ ಇದು? ಹೌದೌದು. ಸೊ ಹೋಂಡಾ ಲಕ್ಸುರಿ ಸೆಡಾನ್ ಸಿಟಿ ಇದು ಬಂದ್ಬಿಟ್ಟು ನಿಮ್ಗೆ ಏರ್ ಬ್ಯಾಗು, ABS ಅಂಡ್ ಅಲೈ ವೀಲ್ಸ್, ಸೀಟಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಕಾರು. ಸೊ ನಾವು ಹೋಂಡಾ ಕಾರ್ ಬಗ್ಗೆ ಏನ್ ಮಾತಾಡಂಗೆ ಇಲ್ಲ. ಸೂಪರ್ ವೆಹಿಕಲ್, ಒಳ್ಳೆ ಪ್ರೈಸ್ ಗೆ ಮಾಡ್ಕೊಡ್ತಾರೆ. ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಒಳ್ಳೆ ಪ್ರೈಸ್ ಗೆ ನಿಮ್ಗೆ ಹೋಂಡಾ ಸಿಟಿ ಸಿಗುತ್ತೆ. ಟಾಪ್ ಎಂಡ್ ವೆಹಿಕಲ್, 20 ಬ್ರ್ಯಾಂಡ್ ನ್ಯೂ ವೆಹಿಕಲ್ ನೋಡ್ತಾ ಇರ್ಬೋದು. ಅಲೈ ವೀಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಬ್ರ್ಯಾಂಡ್ ನ್ಯೂ ಅಂತ ಹೇಳ್ಬಿಟ್ಟು. ಸೂಪರ್ ಆಗಿದೆ. ಇಲೈಟ್ i20 ಅಲ್ವಾ ಸರ್? ಹೇಳಿ ಸರ್. 2017 ಎಲೈಟ್ i20 ಪೆಟ್ರೋಲ್ ಗಾಡಿ, VTVT ಆಸ್ತಾ, ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಇದು ಬಂದು 730 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 730 ನೆಗೋಸಿಯಬಲ್ ಆಗುತ್ತೆ. 7,30,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡುವ. ನಿಮ್ಗೆ ಡಬಲ್ ಏರ್ ಬ್ಯಾಗು, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಆಮೇಲೆ ABS, ಏರ್ ಬ್ಯಾಗು, ಬರುತ್ತೆ. ಟಾಪ್ ಎಂಡ್ ಮಾಡಲು ಸರ್. ಟಾಪ್ ಎಂಡ್ ವೆಹಿಕಲ್, 2 ಏರ್ ಬ್ಯಾಗು, ಟಚ್ ಸ್ಕ್ರೀನ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಪುಷ್ ಬಟನ್ ಸ್ಟಾರ್ಟ್, ಪೆಟ್ರೋಲ್ ವೆಹಿಕಲ್ ಇದು ಬಂದ್ಬಿಟ್ಟು. ಸೊ ಪೆಟ್ರೋಲ್ ನಿಮ್ಗೆ ಸೂಪರ್ ಆಗಿರುತ್ತೆ ಇಂಜನ್ ಬಂದ್ಬಿಟ್ಟು. ಸರ್ ಇವಾಗ i20 ಪೆಟ್ರೋಲ್ ಏನ್ ಮೈಲೇಜ್ ಬರುತ್ತೆ? ಸಿಟಿಲಿ 15-16, ಲಾಂಗ್ ಅಲ್ಲಿ 17-18 ಬರುತ್ತೆ. ಓಕೆ. ಸೊ ಈ ವೆಹಿಕಲ್ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. 7 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಬನ್ನಿ ಸರ್. 7 lakh ಫೈನಲ್? ಹೌದು ಸರ್. ಅಂಡ್ ಅದೇ ತರ ನೋಡ್ತಾ ಇರ್ಬೋದು ರಿಡ್ಸ್. ಸೊ ಇದಕ್ಕೆ ನಿಮ್ಗೆ ನೋಡ್ತಾ ಇರ್ಬೋದು ಅಲೈ ವೀಲ್ಸ್ ಎಲ್ಲ ಬರುತ್ತೆ. ಸೊ ಡೀಸೆಲ್ ವೆಹಿಕಲ್ ರಿಡ್ಸ್ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಸ್ವಿಫ್ಟ್ ಗಿಂತ ಸೂಪರ್ ಆಗಿದೆ. ಅದ್ರ ಹಿಂದ್ಗಡೆ 2 ರಿಡ್ಸ್ ಇದೆ, ನೋಡ್ತಾ ಇರ್ಬೋದು. ಸರ್ ಹೇಳಿ ಸರ್. ಸರ್ ಇದು 2009 ರಿಡ್ಜ್ VDI ಮಾಡಲು, ಸೆಕೆಂಡ್ ಓನರ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಲೋ ಪ್ರೊಫೈಲ್ ಟೈರು, ಮ್ಯಾಗ್ವಿಲ್ ಇದೆ. ಪ್ಯೂರ್ ಲೆದರ್ ಸೀಟ್ ಕವರ್ ಹಾಕಿದ್ದಾರೆ. ಇದು ಬಂದು ನಿಮ್ಗೆ 2,75,000 ನೆಗೋಸಿಯಬಲ್ ಆಗುತ್ತೆ ಸರ್. 275ಗೆ ರಿಡ್ಜ್ ಸಿಗ್ತೈತೆ, ಅದು ಕೂಡ ಡೀಸೆಲ್ ವೆಹಿಕಲ್. ಹೌದು. ಸೊ ನೋಡ್ತಾ ಇರ್ಬೋದು, ಇದು ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಅನ್ಸುತ್ತೆ. ಸೊ ನಿಮ್ಗೆ ಪೋಸ್ಟರಿಂಗ್, ಪವರ್ ವಿಂಡೋ, AC ಎಲ್ಲ ಬರುತ್ತೆ.
ಹೌದು ಸರ್ ರಿಡ್ಜ್ ಕೂಡ ಒಂದು ಒಳ್ಳೆ ಮೈಲೇಜ್ ಬರುತ್ತಲ್ಲ ಸರ್? ಸೇಮ್ ಸ್ವಿಫ್ಟ್ ಇಂಜಿನ್ ಸರ್. ಸ್ವಿಫ್ಟ್ ಇಂಜನ್. ಹೌದು. ಸೊ ಬಟ್ ಸ್ವಿಫ್ಟ್ ಗಿಂತ ಗ್ರೌಂಡ್ ಕ್ಲಿಯರೆನ್ಸ್, ಲೆಗ್ ರೂಮ್, ಹೆಡ್ ರೂಮ್ ಎಲ್ಲ ಜಾಸ್ತಿ ಅಷ್ಟೇ. ಸರ್ ಏನ್ ಹೇಳಿದ್ದು ಪ್ರೈಸ್? 2,65,000 ಫೈನಲ್ ಮಾಡ್ಕೊಡ್ತೀನಿ ಸರ್. 265 ಫೈನಲ್. ಹೌದು. ಅಂಡ್ ಇನ್ನೂ ಒಂದು ರಿಡ್ಜ್ ಬಗ್ಗೆ ಹೇಳಿ ಸರ್. 2011 ರಿಡ್ಜ್ ಕೆ ಸೀರೀಸ್ ಇಂಜಿನ್, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್, ರೆಕಾರ್ಡೆಡ್ ಮೈಲೇಜ್, 3,30,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ. 330 ನೆಗೋಷಿಯಬಲ್. ಹೌದು ಸರ್. ಸರ್ ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಸರ್, VXI. ಪೆಟ್ರೋಲ್ VXI. ಹೌದು. ಸೊ VXI ಕೂಡ ನಿಮ್ಗೆ ಒಂದು ಒಳ್ಳೆ ಮೈಲೇಜ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಇಂಟೀರಿಯರ್ಸ್ ಕಸ್ಟಮರ್ ನೀಟಾಗಿ ಪ್ರೀಮಿಯಂ ಆಗಿ ಲಕ್ಸುರಿ ಆಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲೂ ಹುಡುಕಿದ್ರು ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸರ್ ಈ ವೆಹಿಕಲ್ ಎಷ್ಟು ರನ್ ಆಗಿದೆ ಇದು? ಸರ್ 83,000 ಶೋರೂಮ್ ಹಿಸ್ಟ್ರಿ ಇದೆ ಸರ್. 83,000 ಶೋರೂಮ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ ನಿಮ್ಗೆ. ಇದಕ್ಕಿಂತ ಏನ್ ಬೇಕು? ಕಾರು ಸೆಂಟ್ರಲ್ ನಿಮ್ಗೆ ಪೆಟ್ರೋಲ್ ಫುಲ್ ಮೇಂಟೆನೆನ್ಸ್ ಕಡಿಮೆ, ಮೈಲೇಜ್ ಕೂಡ ಒಳ್ಳೆ ಬರುತ್ತೆ, ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸರ್ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ವಿತ್ 1 year ಇನ್ಸೂರೆನ್ಸ್ ಕಟ್ಟಿ 3,25,000 ಮಾಡ್ಕೊಡ್ತೀನಿ ಸರ್. ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಕಟ್ಟಿ 325 ಮಾಡ್ಕೊಡ್ತೀನಿ. 325 ಫೈನಲ್. ಫೈನಲ್. ಅಂಡ್ ಅದ್ರ ಹಿಂದ್ಗಡೆ ಒಂದು ಹೋಂಡಾ ಸಿಟಿ ಇದೆ, ಹೇಳಿ ಸರ್. ಸರ್ 2005 ಮಾಡಲು ಹೋಂಡಾ ಸಿಟಿ, ಈ EXI ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಫೈನಲ್ ಬಾಟಮ್ ಟು ಬಾಟಮ್ 165 ಫೈನಲ್ ಮಾಡ್ಕೊಡ್ತೀನಿ ಸರ್. 165 ಫೈನಲ್, ಅದು ಕೂಡ ಹೋಂಡಾ ಸಿಟಿಗೆ. ಹೌದು. ಸೊ ಲಕ್ಸುರಿ ಸೆಡಾನ್ ವೆಹಿಕಲ್ ಇದು ಬಂದ್ಬಿಟ್ಟು. ಸೊ ಇವಾಗಿರೋ ಹೋಂಡಾ ಸಿಟಿಗಿಂತ ಇದು ಇಂಜನ್ ಸೂಪರ್. ಸೊ ಇದ್ರಲ್ಲೂ ಕೂಡ ನಿಮ್ಗೆ ನೋಡ್ತಾ ಇರ್ಬೋದು, ಪವರ್ ಸ್ಟೀರಿಂಗು, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಗಾಡಿ ಮಾತ್ರ ಸೂಪರ್ ಆಗಿರುತ್ತೆ. ಸರ್ ಇವಾಗ ಹೋಂಡಾ ಸಿಟಿ ಪೆಟ್ರೋಲ್ ಮೈಲೇಜ್ ಸ್ವಲ್ಪ ಎಷ್ಟು ಬರ್ಬೋದು ಸರ್? ಸರ್ ಇದು 14-15 ಸಿಟಿಲಿ ಬರುತ್ತೆ, ಲಾಂಗ್ ಅಲ್ಲಿ 17 ಬರುತ್ತೆ. 17 ಈಸಿಯಾಗಿ ಬರುತ್ತೆ. ಹೌದು ಸರ್. ಓಕೆ ಸರ್, ಏನ್ ಹೇಳಿದ್ರು ಈ ವೆಹಿಕಲ್ ಗೆ ಪ್ರೈಸ್? 165 ಫೈನಲ್ ಮಾಡ್ಕೊಡ್ತೀನಿ ಸರ್. 165 ಫೈನಲ್. ಟೊಯೋಟಾ ಇನೋವಾ ಹುಡುಕೋರ್ಗೆ ನಿಮ್ಗೆ 3 ಇನೋವಾ ಇದೆ, ಡಸ್ಟರ್ ಇದೆ, ನೋಡ್ತಾ ಇರ್ಬೋದು. 3 ಇನೋವಾ ಲೈನ್ ಆಗಿದೆ. ಸರ್ ಈ ಇನೋವಾ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 2005 ಮಾಡಲು, ವಿ ಮಾಡಲು, ಇದು ಬಂದು ಡೀಸೆಲ್ ಗಾಡಿ. ಓಕೆ. ವಿ ಬಂದ್ರೆ ಟಾಪ್ ಎಂಡ್ ಮಾಡಲು, ನಿಮ್ಗೆ ABS, ಏರ್ ಬ್ಯಾಗ್, ಮ್ಯಾಗ್ ವೆಹಿಕಲ್. ಹೌದು, ಅಲಾಯ್ ವೀಲ್ಸ್ ಎಲ್ಲ ಇದೆ. ಹೌದು ಸರ್. 175 ಓಡಿದೆ. ಓಕೆ. ಇದು ಬಂದು 4,35,000 ನೆಗೋಸಿಯಬಲ್ ಆಗುತ್ತೆ ಸರ್. 435 ಗೆ ನಿಮ್ಗೆ ಇನೋವಾ ಸಿಗ್ತೈತೆ, 6+1 ಸೀಟಿಂಗ್ ಬಂದ್ಬಿಟ್ಟು. ಸೊ ಇನೋವಾ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ. ಆರಾಮಾಗಿ 5 ಲಕ್ಷ 6 ಲಕ್ಷ ಓಡೋ ಅಂತ ಏಕೈಕ ಒಂದೇ ಒಂದು ಗಾಡಿ. ರೂಫ್ AC ಕೂಡ ಇದೆ ನಿಮ್ಗೆ ಇದ್ರಲ್ಲಿ. ಅಂಡ್ ಸೀಟಿಂಗ್ ಎಲ್ಲ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಕಂಪ್ಲೀಟ್ ಆಗಿ ಸೂಪರ್ ಆಗಿದೆ. ಅಂಡ್ ಏರ್ ಬ್ಯಾಗು, ABS ಅಂಡ್ ಲೆದರ್ ಇಂಟೀರಿಯರ್ಸ್, ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಇವಾಗ ಈ ಇನೋವಾ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಕಟ್ಟಿ 4,15,000 ಮಾಡ್ಕೊಡ್ತೀನಿ ಸರ್. 415 ಗೆ ಫೈನಲ್ ಮಾಡಿ 4,15,000 ಇನ್ಸೂರೆನ್ಸ್ ಕಟ್ಬಿಟ್ಟು. ಇನ್ಸೂರೆನ್ಸ್ ಕಟ್ ಕೊಡ್ತೀನಿ ಸರ್. ಓಕೆ, ನೋಡ್ತಾ ಇರ್ಬೋದು, ಗಾಡಿ ನಂಬರ್ ಎಲ್ಲ ನೋಡ್ಕೊಳ್ಳಿ. ಅಂಡ್ ಸರ್ ಈ ಇನೋವಾ ಸೇಲ್ ಇದೆಯಾ? ಹೌದು ಸರ್. ಸರ್ ಹೇಳಿ ಸರ್ ಈ ಡೀಟೇಲ್ಸ್. 2009 ಮಾಡಲು G4. ಓಕೆ. 3rd ಓನರ್ ಆಗಿದೆ. ಇದು ಬಂದು 2 ಲಕ್ಷ ಚೇಂಜ್ ಹೊಡಿದೆ. ಓಕೆ. ಇದು ಬಂದು ನಿಮ್ಗೆ 5.5 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ. 5.5 ನೆಗೋಷಿಯಬಲ್ ಆಗುತ್ತೆ. ಹೌದು. ಸೊ ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು, 5.5 ನೆಗೋಷಿಯಬಲ್ ಆಗುತ್ತೆ. ಸೂಪರ್ ಆಗಿದೆ. ಸೊ ಇದು ಬಂದ್ಬಿಟ್ಟು G ವರ್ಷನ್ 2.5. ಓಕೆ. ಸೊ ಇನ್ನೂ ಒಂದು ಇನೋವಾ, ಅದು ಕೂಡ ಸಿಲ್ವರ್ ಕಲರ್. ನಿಮ್ಗೆ 3 ಕಲರ್, ಯಾವ ಕಲರ್ ಬೇಕಂದ್ರೆ ಆ ಕಲರ್ ತಗೊಂಡ್ಬಿಡ್ಬೋದು. ಸರ್ ಈ ಇನೋವಾ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಸಿಲ್ವರ್ ಕಲರ್ ಫುಲ್ ನೋಡಿ, 2005 ಮಾಡಲು. ಓಕೆ. 2013 ಮಾಡಲು ತರ ನಿಮ್ಗೆ ಎಲ್ಲ ರೆಡಿ ಮಾಡಿದ್ದಾರೆ. 2005 ಮಾಡಲ ಇದು? 2005 ಮಾಡಲು. 2.5 ಇಂದ 3 ಲಕ್ಷ ಖರ್ಚು ಮಾಡಿದ್ದಾರೆ ಕಂಪ್ನಿಲೆಯ. ಹೌದೌದು. ನಿಮ್ಗೆ 2005 ಮಾಡಲ್ ತರ ಅನ್ಸದೇ ಇಲ್ಲ. ಇದೇನೋ 13-14 ತರ ಇದೆ. ಹೌದು. ಎಲ್ಲ ನಿಮ್ಗೆ ಬಂಪರ್, ಹೆಡ್ಲೈಟ್ ಎಲ್ಲ ಅಲ್ಲೇ ಶೋರೂಮ್ ಅಲ್ಲೇ ಮಾಡ್ತಿದ್ದಾರೆ. ಹೌದು, ನೀಟಾಗಿ ಮಾಡ್ಸಿದ್ದಾರೆ ಸರ್. ಸೊ ನೋಡ್ತಾ ಇರ್ಬೋದು, ನಾನು ಇದು ತುಂಬಾ ಲೇಟೆಸ್ಟ್ ಮಾಡಲ್ ಅಂತ ಅನ್ಕೊಂಡೆ, ಬಟ್ ಒಳ್ಳೆ ಗಾಡಿ. ಟೊಯೋಟಾ ಇನೋವಾ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಇನೋವಾಗಳು ಸಿಮಿಲರ್ ಆಗಿರುತ್ತೆ. ಸರ್ ಇವಾಗ ಈ ವೆಹಿಕಲ್ ಗೆ ಓನರ್ಶಿಪ್ ಏನಾಗಿದೆ? 3rd ಓನರ್ ಆಗಿದೆ. 180 ಶೋರೂಮ್ ಹಿಸ್ಟ್ರಿ ಇದೆ. 180 ಶೋರೂಮ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ. ವಿತ್ ಸರ್ವಿಸ್ ಆಗಿದೆ. ಓಕೆ. ನಿಮ್ಗೆ ರೂಫ್ AC, ಬಕೆಟ್, ಸೀಟ್ ಕವರ್ ಎಲ್ಲ ಇದೆ. ಓಕೆ. ಮ್ಯಾಗ್ ವೀಲ್ ಇದೆ, ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ವಿತ್ ಸರ್ವಿಸ್ ಆಗಿದೆ ಈಗ ಮೊನ್ನೆ ಶೋರೂಮ್ ಅಲ್ಲಿ. ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು 6 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. 6 lakhs ಫೈನಲ್. ಹೌದು. ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಗಿ ಶೋರೂಮ್ ಅಲ್ಲೇ ಇವರು ರೆಡಿ ಮಾಡ್ಸಿರೋದು ಗಾಡಿನ. 2.5 Z ವರ್ಷನ್ ಆ ತರ ಇದೆ ವೆಹಿಕಲ್. ಸೊ ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಅಲಾಯ್ ವೀಲ್ಸ್ ಎಲ್ಲ ಇದೆ ನಿಮ್ಗೆ. ಅಂಡ್ ಡ್ಯುಯಲ್ ಸೀಟಿಂಗ್ ಬರುತ್ತೆ ನಿಮ್ಗೆ. ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ಬಂಪರ್ ಆಗಿದೆ, ಸೂಪರ್ ಆಗಿದೆ. ರೂಫ್ AC ಕೂಡ ಎಲ್ಲ ಇದೆ. ಅಂಡ್ 3rd ರೋ ಅಲ್ಲೂ ಕೂಡ ಆರಾಮಾಗಿ ನೀವು 3 ಜನ ಕುತ್ಕೊಂಡ್ಬಿಡ್ಬೋದು.
ಸೊ ಇದು ಮಾಡಿಫಿಕೇಶನ್ ಎಲ್ಲ ಶೋರೂಮ್ ಅಲ್ಲೇ ಮಾಡಿಸಿದಾರಲ್ಲ ಸರ್? ಹೌದು ಸರ್, ಹೌದು ಸರ್. ಸೊ ನಿಮ್ಗೆ ರೇರ್ ಸ್ಪಾಯ್ಲರ್ ಕೂಡ ಬರುತ್ತೆ ಇನೋವಾಗೆ. ಓಕೆ, ಒಂದ್ ಒಳ್ಳೆ ಪ್ರೈಸ್ ಗೆ ಮಾಡ್ಕೊಟ್ಬಿಡ್ತಾರೆ. ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ಅಂಡ್ ಅದ್ರ ಹಿಂದ್ಗಡೆನೆ ಇನ್ನೂ ಒಂದು ಟೊಯೋಟಾ ಗಾಡಿ, ಇದು ಬಂದ್ಬಿಟ್ಟು ಸೂಪರ್ ಇಟಿಯೋಸ್ ಕ್ರಾಸ್ ಅಂತ ಹೇಳ್ಬಿಟ್ಟು. ಸೊ ಇದು ಆಫ್ ರೋಡ್ ಗೆ ಸೂಪರ್ ಆಗಿರುತ್ತೆ, ಡಿಸೈನ್ ಮಾಡಿದ್ದಾರೆ ನೋಡಿ. ಸೈಡ್ ಕ್ಲಾಡಿಂಗ್ ಎಲ್ಲ ಸೂಪರ್ ಆಗಿದೆ ನಿಮ್ಗೆ. ಸೊ ಸೈಡ್ ಎಲ್ಲ ಕ್ಲಾಡಿಂಗ್ ಎಲ್ಲ ಬರುತ್ತೆ, ಏನು ಸ್ಕ್ರಾಚ್ ಕೂಡ ಆಗಲ್ಲ. ಅಂಡ್ ಅಲೈ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಡೀಸೆಲ್ ಸರ್ ಇದು? ಡೀಸೆಲ್ ಟಾಪ್ ಅಂಡ್ ವಿ ಇದು. ಓಕೆ, 2014 ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್, ರೆಕಾರ್ಡೆಡ್ ಮೈಲೇಜ್, ಏರ್ ಬ್ಯಾಗು, ABS, ಲೆದರ್ ಸೀಟ್ ಕವರ್, ಸೆಂಟ್ರಲ್ ಲಾಕು, ಎಸ್ಟ್ರಕ್ಕಿ, ಒಳ್ಳೆ ಇದ್ರು ಅಲಲ್ ಕಟ್, ಒಳ್ಳೆ ಮ್ಯಾಗ್ವಿಲ್. ಏನ್ ಕಟ್ಟಿದ್ದು? ಮ್ಯಾಗ್ವಿಲ್ ಇಟಿಯೋಸ್ ಕ್ರಾಸ್ ಇರ್ಬೋದು. ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಎಲ್ಲ ಇದೆ, ಸೂಪರ್ ಆಗಿದೆ. ಟಾಪ್ ಅಂಡ್ ವೆಹಿಕಲ್ ಅಲ್ವಾ ಸರ್ ಇದು? ಸಿಂಗಲ್ ಓನರ್, 100% ಶೋರೂಮ್ ಟ್ರ್ಯಾಕ್ ಎಲ್ಲ ಸಿಗುತ್ತೆ. ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಇದೆ, ಏರ್ ಬ್ಯಾಗ್ ಇದೆ, ABS ಇದೆ. ಅಂಡ್ ಟಾಪ್ ಅಂಡ್ ವೆಹಿಕಲ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ. ಅಂಡ್ ಡಿಫ್ರೆಂಟ್ ಕಲರ್. ಸರ್ ಈ ಗಾಡಿಗೆ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಫೈನಲ್ ಬಾಟಮ್ ಟು ಬಾಟಮ್ ಒಂದ್ 5 ಲಕ್ಷ ಮಾಡ್ಕೊಡ್ಬೋದು ಸರ್. 5 lakhs ಫೈನಲ್? ಹೌದು ಸರ್. ಸೊ ನೋಡ್ತಾ ಇರ್ಬೋದು ನಿಮ್ಗೆ 5 lakhs ಗೆ ಈ ಆಲ್ಮೋಸ್ಟ್ ಇದು ಕಾಂಪ್ಯಾಕ್ಟ್ ಮಿನಿ SUV ತರ ಇದೆ ನಿಮ್ಗೆ. ಸೊ ಡೈಮಂಡ್ ಕಟ್ ಅಲಾಯ್ ವೀಲ್ಸ್, ಇಟಿಯೋಸ್ ಕ್ರಾಸ್, ಆಫ್ ರೋಡ್ ಗೆ ಡಿಸೈನ್ ಮಾಡಿರುವಂತ ವೆಹಿಕಲ್, ಏರ್ ಬ್ಯಾಗು ಎಲ್ಲ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಮೇಲ್ಗಡೆ ಇದು ರೇರ್ ಸ್ಪಾಯ್ಲರ್ ಕೂಡ ಇದೆ. ಅಂಡ್ ರೂಫ್ ರೇಲ್ಸ್ ಕೂಡ ಇದೆ ನಿಮ್ಗೆ. ಇಟಿಯೋಸ್ ಕ್ರಾಸ್ ಅಂತ ಹೇಳ್ಬಿಟ್ಟು ಸೂಪರ್ ವೆಹಿಕಲ್ ಗೆ ಒಳ್ಳೆ ಪ್ರೈಸ್ ಮಾಡ್ಕೊಟ್ಬಿಡ್ತಾರೆ. ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ಅಂಡ್ ಇನ್ನೂ ಒಂದು ರಿಡ್ಜ್ ನಮ್ ವಿಡಿಯೋದಲ್ಲಿ ಹೇಳಿ ಸರ್. ಸರ್ ಇದು 2013 ರಿಡ್ಜೋ VDI. ಓಕೆ, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್, 56,000 ಹೊಡಿದೆ. ಶೋರೂಮ್ ಹಿಸ್ಟ್ರಿ ಇದೆ ಸರ್. ಓಕೆ, ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ತಿದ್ದಾರೆ, ಸರ್ವಿಸ್ ಆಗಿದೆ, ಸೆಂಟ್ರಲ್ ಲಾಕ್ ಇದೆ, ಶೋರೂಮ್ ಹಿಸ್ಟ್ರಿ ಇದೆ. ಗಾಡಿ ಬಗ್ಗೆ ಏನು ಮಾತಾಡಂಗಿಲ್ಲ ಸರ್, ಗಾಡಿ ವೆಲ್ ಮೇಂಟೈನ್ ಗಾಡಿ. ಓಕೆ, 4,25,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ. 425 ನೆಗೋಷಿಯಬಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು 425 ಕಂಪಲ್ಸರಿ ನೆಗೋಷಿಯಬಲ್ ಆಗುತ್ತೆ ಸರ್. ಡೀಸೆಲ್ ವೆಹಿಕಲ್ ಅಲ್ಲ? ಹೌದು, ಡೀಸೆಲ್ ಸರ್. ಇವಾಗ ತಾನೇ ಮಾತಾಡ್ತಿದ್ವಿ, ಡೀಸೆಲ್ ವೆಹಿಕಲ್ ಸೂಪರ್ ಆಗಿ ಮೈಲೇಜ್ ಬರುತ್ತೆ ನಿಮ್ಗೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ. ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಗಾಡಿ, ಶೋರೂಮ್ ಇಂದ ಹೆಂಗ್ ಬಂದಿದೆ ಹಂಗೆ ಇದೆ. ಸೊ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಓಕೆ ಸರ್, ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? ರನ್ನಿಂಗ್ ಇದೆ ಸರ್. ಸರ್ ಈ ವೆಹಿಕಲ್ ಗೆ ರಿಡ್ಸ್ ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ. ಒಂದು 4 ಲಕ್ಷ ಸರ್ ಫೈನಲ್ ಮಾಡ್ಕೊಡ ಬನ್ನಿ. 410 ಫೈನಲ್? ಹೌದು. ಅಂಡ್ ಒಂದು ಸ್ವಿಫ್ಟ್ ಹುಡ್ಕೋರ್ಗೆ ಸ್ವಿಫ್ಟ್ ಇದೆ. ಇದು ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ಸರ್. ಓಕೆ, ಎಷ್ಟು ಚೆನ್ನಾಗಿದೆ ಸರ್. 2010 ಸ್ವಿಫ್ಟ್ VXI ಸಿಂಗಲ್ ಓನರ್ ಗಾಡಿ, 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ, 78,000 ಹೊಡಿದೆ ಸರ್. ಇದು ಬಂದು 3,35,000 ನೆಗೋಸಿಯಬಲ್ ಆಗುತ್ತೆ ಸರ್. 335 ನೆಗೋಷಿಯಬಲ್ ಪೆಟ್ರೋಲ್ ವೆಹಿಕಲ್? ಹೌದು ಸರ್. ಸೊ 335 ನೆಗೋಷಿಯಬಲ್ ಆಗುತ್ತೆ. ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಪೆಟ್ರೋಲ್ ವೆಹಿಕಲ್. ಸೊ ನಿಮ್ಗೆ ಮಾರುತಿ ಸುಜುಕಿ ಪೆಟ್ರೋಲ್ ವೆಹಿಕಲ್ ಕೂಡ ನಿಮ್ಗೆ ಒಂದು ಒಳ್ಳೆ ಮೈಲೇಜ್ ಬರುತ್ತೆ. ಅಂಡ್ ಮೇಂಟೆನೆನ್ಸ್ ಕಡಿಮೆ, ರೀಸೇಲ್ ವ್ಯಾಲ್ಯೂ ಮಾತ್ರ ಸೂಪರ್ ಆಗಿರುತ್ತೆ ಈ ಗಾಡಿಗೆ. ಇನ್ನೊಂದು 4 ವರ್ಷ ಓಡಿಸ್ಕೊಂಡ್ರು ಕೂಡ ಆಲ್ಮೋಸ್ಟ್ ಸಿಮಿಲರ್ ಆಗಿ ಅದೇ ಪ್ರೈಸ್ ಗೆ ಏನ್ ತಗೊಂಡಿದೆ ಅದೇ ಪ್ರೈಸ್ ಗೆ ಹೋಗ್ಬಿಡುತ್ತೆ ವೆಹಿಕಲ್. ಸರ್ ಏನ್ ಹೇಳಿದ್ದು? 3 ಲಕ್ಷ ಸರ್. 3,35,000 ಹೇಳ್ತಾರೆ. 3,35,000 ನೆಗೋಸಿಯಬಲ್ ಸರ್. ನೆಗೋಷಿಯಬಲ್. ಸೊ ಗಾಡಿ ನಂಬರ್ ಬಂದ್ಬಿಟ್ಟು 6164. ಫ್ಯೂಚರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ, ಎಲ್ಲ ಇದೆ. ಅಂಡ್ ಅದ್ರ ಹಿಂದ್ಗಡೆ ಒಂದು ಬೆಲೆನೋ ಇದೆ, ನೋಡ್ತಾ ಇರ್ಬೋದು. ಇದು ಆಲ್ಮೋಸ್ಟ್ ಮಿಡಲ್ ವೇರಿಯಂಟ್ ಸರ್. ಡೀಸೆಲ್ ಪೆಟ್ರೋಲ್ ಸರ್? ಬಲೆನೋ 19 ಮಾಡಲು ಡೆಲ್ಟಾ ಸರ್ ಇದು. ಓಕೆ, ಡೆಲ್ಟಾ ಬಂದು ಇದು 54,000 ಹೊಡಿದೆ. ಗಾಡಿ ಚೆನ್ನಾಗಿದೆ. ಫ್ಯೂಚರ್ ಬಂದು ABS, ಏರ್ ಬ್ಯಾಗು, ಸೆಂಟ್ರಲ್ ಲಾಕು, ಲೆದರ್ ಸೀಟ್ ಕವರ್ ಎಲ್ಲ ಇದೆ ಸರ್. ಇದು ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ. ಸೊ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ABS, ಏರ್ ಬ್ಯಾಗು, ಟುಡೇ ಆಡಿಯೋ ಸಿಸ್ಟಮ್ ಸೂಪರ್ ಇದೆ. ಇದು ಬ್ರ್ಯಾಂಡ್ ನ್ಯೂ ವೆಹಿಕಲ್, 220 ಸ್ಪೀಡ್ ಇದೆ ಗಾಡಿ ಮಾತ್ರ. ಹ್ಯಾಚ್ ಪ್ಯಾಕ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಗಾಡಿ ಸರ್. ಇದು ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಆಗಿದೆ ಸರ್. ಎಷ್ಟು ಟನ್ ಆಗಿದೆ? 54,000. ಬರೀ 54,000. ಕಂಪಲ್ಸರಿ ಟ್ರ್ಯಾಕ್ ಇದ್ದೇ ಇರುತ್ತೆ. ಅಂಡ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಕೂಡ ಇರುತ್ತೆ ನಿಮ್ಗೆ. ಈ ವೆಹಿಕಲ್ ಗೆ ಒಂದು ಒಳ್ಳೆ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಫೈನಲ್ 6,60,000 ಫೈನಲ್ ಮಾಡ್ಕೊಡ್ತೀನಿ ಸರ್. 660 ಫೈನಲ್. ಸೊ ಈ ಗಾಡಿಗೆ 100% ಲೋನ್ ಆಗುತ್ತೆ. 95% ಲೋನ್ ಆಗುತ್ತಲ್ವಾ ಸರ್? ಹೌದು ಹೌದು ಸರ್. ಸರ್ ನಿಮ್ ಪ್ರೊಫೈಲ್ ಸೂಪರ್ ಆಗಿದ್ರೆ 95% ಲೋನ್ ಆಗುತ್ತೆ. ಅಂಡ್ ವರ್ಣ ಟ್ರಾನ್ಸ್ಫಾರ್ಮರ್ ಸರ್ ಇದು? ಹೌದು. ಹೇಳಿ ಸರ್. ಡೀಸೆಲ್ ವೆಹಿಕಲ್ ಸರ್? 2011 ವರ್ಣ ಟ್ರಾನ್ಸ್ಫಾರ್ಮ್, 98,000 ಹೊಡಿದೆ. ಜಿನಿಯನ್ 3,45,000 ನೆಗೋಸಿಯಬಲ್ ಆಗುತ್ತೆ. 345? 345 ನೆಗೋಷಿಯಬಲ್. ಹೌದು. ಸೊ ವರ್ಣ 1.6 ಡೀಸೆಲ್ ಇಂಜಿನ್ ಗಾಡಿ ಮಾತ್ರ ನಾವು ವರ್ಣ ಬಗ್ಗೆ ಮಾತಾಡಂಗೆ ಇಲ್ಲ. ಲಕ್ಸುರಿ ಕಾರ್ಗಳಿಗೆ ಇದು ಬಂದ್ಬಿಟ್ಟು ಕಿಂಗ್ ಅಂತ ವೆಹಿಕಲ್. ಸೊ ನಿಮ್ಗೆ ಇದು 1.6 ಡೀಸೆಲ್ ಬರುತ್ತೆ. ಲಾಂಗ್ ಸೂಪರ್ ಆಗಿ ಬರುತ್ತೆ ಮೈಲೇಜ್ ಮಾತ್ರ. ಅಂಡ್ ಗಾಡಿ ಕೂಡ ಪರ್ಫಾರ್ಮೆನ್ಸ್ ಎಕ್ಸಲೆಂಟ್ ಆಗಿರುತ್ತೆ.
CRDI ಡೀಸೆಲ್ ಇಂಜನ್ ಇದು ಬಂದ್ಬಿಟ್ಟು. ಅಂಡ್ ಗಾಡಿ 4 ಕೂಡ ಇದೇ ತರ ಇದೆ ನಿಮ್ಗೆ. ಸೊ ವರ್ಣ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ, ಓಡಿಸಿದವ್ರಿಗೆ ಮಾತ್ರನೇ ಗೊತ್ತಿರುತ್ತೆ ವರ್ಣ ಬಗ್ಗೆ. ಅಂಡ್ ಸರ್ ಇದು ಎಷ್ಟು ರನ್ ಆಗಿದೆ ಹೇಳಿದ್ದು? 98,000 ಹೊಡಿದೆ ಸರ್. ಡಾಕ್ಟರ್ ಓಡಿಸಿರೋ ಗಾಡಿ. ಸರ್ ಒಂದ್ ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ 330 ಫೈನಲ್ ಮಾಡ್ಕೊಡ್ತೀನಿ ಸರ್. 330ಗೆ ಫೈನಲ್? ಹೌದು ಸರ್. ಸ್ವಿಫ್ಟ್ 12 ಮಾಡಲು ಬಜಾರಲ್ಲಿ ಯಾರು ಕೊಟ್ಟಿರಬಾರ್ದು, ಬರೀ 4 ಲಕ್ಷ ಕೊಡ್ತೀನಿ ಸರ್. 12 ಮಾಡಲು 4 ಲಕ್ಷಕ್ಕೆ ಫೈನಲ್. ಅದು ಕೂಡ ಡೀಸೆಲ್ ವೆಹಿಕಲ್. ಹೌದು ಸರ್. ಸೊ ಡೀಸೆಲ್ ವೆಹಿಕಲ್ ನಿಮ್ಗೆ 4 ಲಕ್ಷಕ್ಕೆ ಕೊಡ್ತಾರೆ. ತಿರುಪತಿ ಲಡ್ಡು ಟ್ರಿನಿಟಿ ಕಾರ್ಸ್ ಅಲ್ಲಿ ಇದೆ, ಯಾರ್ಗ್ ಬೇಕೋ ಅದ್ ಬಂದು ತಿನ್ಕೊಂಡು ಹೋಗ್ಬಿಡಿ. ಅಂಡ್ ಸರ್ ಈ ವೆಹಿಕಲ್ ಎಷ್ಟು ರನ್ ಆಗಿದೆ? ಸರ್ ಅದು 64,000 ಹೊಡಿದೆ. ಓಕೆ. 2012 ಸ್ವಿಫ್ಟ್ ಸೆಕೆಂಡ್ ಓನರ್ VDI ಮಾಡಲು, ಟೈರ್ ಎಲ್ಲ 90% ಇದೆ, ಗಾಡಿ ಚೆನ್ನಾಗಿದೆ. 4 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. 12 lakhs ಫೈನಲ್. ಹೌದು. ಸೊ ಸ್ವಿಫ್ಟ್ ಅದು ಕೂಡ ಡೀಸೆಲ್, ಅದು ಕೂಡ ಮಿಡಿಲ್ ವೇರಿಯಂಟ್. ಈ ಕಾರ್ ಬಂದ್ಬಿಟ್ಟು ಹಾಟ್ ಕೇಕ್ ತರ, ಅದು ಕೂಡ ಸಿಲ್ವರ್ ಕಲರ್. ಎಕ್ಸಲೆಂಟ್ ಆಗಿ ಮೈಲೇಜ್ ಬರುತ್ತೆ ಸರ್. ಒಂದು 22 ಬರುತ್ತಾ ಮೈಲೇಜ್? ಸಿಟಿ 18 ಲಾಂಗ್ ಅಲ್ಲಿ 20-22 ಬರುತ್ತೆ ಸರ್. ಬ್ರ್ಯಾಂಡ್ ನ್ಯೂ ಟೈರ್ಸ್, ಹೊಸ ಟೈರ್ಸ್, ಸರ್ವಿಸ್ ಆಗಿದೆ, ಸರ್ವಿಸ್ ಬಿಲ್ ಇದೆ. ಓಕೆ. 4 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. 4 lakhsಗೆ ಫೈನಲ್. 12 ಮಾಡಲು ಡೀಸೆಲ್ ವೆಹಿಕಲ್. ಅಂಡ್ ನ್ಯಾನೋ ಟ್ವಿಸ್ಟ್ ಅವ್ರಿಗೆ ನ್ಯಾನೋ ಟ್ವಿಸ್ಟ್ ಇದೆ, ಹೇಳಿ ಸರ್. 2015 ಮಾಡಲು ನ್ಯಾನೋ ಟ್ವಿಸ್ಟ್ ಸರ್. ಎಷ್ಟು ಚೆನ್ನಾಗಿದೆ ಇದು? ಸರ್ ಇದು 56,000 ಹೊಡಿದೆ. ಓಕೆ. ನಾನು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಓಕೆ. 1,55,000 ಹೇಳ್ತಾರೆ. 145 ಫೈನಲ್ ಮಾಡ್ಕೊಡ್ತೀನಿ. 145 ಫೈನಲ್? ಹೌದು ಸರ್. ನೋ ಬಾರ್ಗಿಂಗ್. 145ಗೆ ಫೈನಲ್ ನಿಮ್ಗೆ. ಇದು ನ್ಯಾನೋ ಟ್ವಿಸ್ಟ್, AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಅಂಡ್ ಆಡಿಯೋ ಸಿಸ್ಟಮ್ ಕೂಡ ಎಲ್ಲ ಇರುತ್ತೆ. ಅಂಡ್ ಆಲ್ಟೋ ನೋಡ್ತಾ ಇರ್ಬೋದು, ಸೂಪರ್ ಆಗಿದೆ ಆಲ್ಟೋ. ಸೊ ಟೈರ್ ನೋಡಿದ್ರೆ ಸಾಕು ಯಾವ ತರ ಮೇಂಟೈನ್ ಮಾಡಿದಾರೆ ಅಂತ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಸರ್ ಹೇಳಿ ಸರ್. 2011 ಆಲ್ಟೋ LXi ಸಿಂಗಲ್ ಓನರ್, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಕಟ್ಕೊಡ್ತಾರೆ. 2,10,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 210 ನೆಗೋಷಿಯಬಲ್ ಆಗುತ್ತೆ. ಹೌದು ಸರ್. ಇದು ನೆಗೋಷಿಯಬಲ್ ಆಗುತ್ತೆ. 10 ಮಾಡಲು ಸರ್ ಇದು. ಸಾರಿ. ಓಕೆ. ಮಾಡಲ್ ಯಾವ್ದು ಸರ್? 10 ಮಾಡಲು. 2010 ಮಾಡಲು. ಹೌದು. ಸೊ ಪೆಟ್ರೋಲ್ ವೆಹಿಕಲ್ 2010 ಮಾಡಲು. 10 ಮಾಡಲು ಪೆಟ್ರೋಲ್ ವೆಹಿಕಲ್ ವಿತ್ LPG ಇದೆ, ಸಿಂಗಲ್ ಓನರ್, ರೆಕಾರ್ಡೆಡ್ ಮೈಲೇಜ್, ಶೋರೂಮ್ ಹಿಸ್ಟ್ರಿ ಇದೆ. LPG ನೀವು ಯೂಸ್ ಮಾಡ್ಬೋದು, ಪೆಟ್ರೋಲ್ ಯೂಸ್ ಮಾಡ್ಬೋದು. ಫ್ರಂಟ್ ಬಂದು ಹೊಸ ಟೈರು, ಬ್ಯಾಕ್ ಬಂದು ಶೋರೂಮ್ ಟೈರ್ ಇದೆ, ಶೋರೂಮ್ ಹಿಸ್ಟ್ರಿ ಇದೆ ಸರ್. ಸೊ ಆಲ್ಮೋಸ್ಟ್ ಏನ್ ಬೇಕೋ ಅವೆಲ್ಲ ಸಿಗುತ್ತೆ ಲೋ ಬಜೆಟ್ ಕಾರಲ್ಲಿ. ಅಂಡ್ ಒಂದ್ ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್ ಫೈನಲ್. ಸರ್ ನಿಮ್ ಚಾನಲ್ ಮುಖಾಂತರ ಬಂದ್ರೆ 1,95,000 ಫೈನಲ್ ಮಾಡ್ಕೊಡ್ತೀನಿ. 195 ಫೈನಲ್ ವಿತ್ ಇನ್ಸೂರೆನ್ಸ್ ಕಟ್ಕೊಡ್ತೀನಿ ಸರ್. ಓಕೆ. ಅಂಡ್ ಸ್ಪಾರ್ಕ್ ಇದೆ, ನೋಡ್ತಾ ಇರ್ಬೋದು. ಸ್ಪಾರ್ಕ್ ಬಂದ್ಬಿಟ್ಟು ಒಂದು ಬ್ಯೂಟಿಫುಲ್ ಕಾರ್ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ಶೌರ್ಲೆಟ್ ಸೂಪರ್ ಕಾರ್, ಹೇಳಿ ಸರ್. ಸರ್ 2008 ಮಾಡಲು ಸ್ಪಾರ್ಕ್ 54,000 ಹೊಡಿದೆ ಸರ್. ಬಜಾರಲ್ಲಿ ಯಾರು ಕೊಟ್ಟಿರ್ಬಾರ್ದು ಸರ್. 1,10,000 ಫೈನಲ್ ಮಾಡ್ಕೊಡ್ತೀನಿ ಸರ್. 1,10,000 ಫೈನಲ್. ಹೌದು. ಎಷ್ಟು ಚೆನ್ನಾಗಿದೆ ಸರ್ ಸ್ಪಾರ್ಕ್? ಸರ್ 54,000 ಹೊಡಿದೆ, ಶೋರೂಮ್ ಹಿಸ್ಟ್ರಿ ಇದೆ. 54,000 ಓಡಿರೋ ಸ್ಪಾರ್ಕ್ ನಿಮ್ಗೆ ಹುಡುಕಿದ್ರೆ ಸಿಗಲ್ಲ. ಅಂಡ್ ಅದು ಕೂಡ ಸಿಂಗಲ್ ಓನರ್ ಸರ್ ಇದು? ಸರ್ ಇಲ್ಲ ಸರ್, ಕಮ್ಯುನಿಟಿ ಇಂಡಿವಿಜುವಲ್. ಸಿಂಗಲ್ ಓನರ್ ಕಮ್ಯುನಿಟಿ ಇಂಡಿವಿಜುವಲ್ ಆಗಿದೆ ಸರ್. ಕಂಪ್ಲೀಟ್ ಇಂಡಿವಿಜುವಲ್ ಆಗಿದೆ. ಆಲ್ಮೋಸ್ಟ್ ಸಿಂಗಲ್ ಓನರ್ ತರನೇ ನಿಮ್ಗೆ. ಸರ್ ಒಬ್ಬರೇ ಯೂಸ್ ಮಾಡಿರೋದು. ಹೌದೌದು. ಬಟ್ ಪೇಪರ್ ಅಲ್ಲಿ ಮಾತ್ರ ಸೆಕೆಂಡ್ ಓನರ್ ಅಂತ ಇರುತ್ತೆ ಅಷ್ಟೇ. 54,000 ಬ್ರ್ಯಾಂಡ್ ನ್ಯೂ ಶೋರೂಮ್ ಟೆಸ್ಟ್ ಅಲ್ಲಿ ಇರುವಂತ ವೆಹಿಕಲ್ ಲೋ ಬಡ್ಜೆಟ್ ಅಲ್ಲಿ ಸಿಗ್ತೈತೆ ಸರ್. ಇನ್ನೊಂದ್ಸಲ ಉಗಾದಿ ಆಫರ್ ಕೊಟ್ಬಿಡಿ ಸರ್. ಇನ್ನೊಂದು 5,000 ಕಡಿಮೆ ಮಾಡುವ ಬನ್ನಿ ಸರ್. ಇನ್ನೊಂದು 5,000 ಕಡಿಮೆ ಮಾಡ್ಬಿಟ್ಟು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಬನ್ನಿ, ಟ್ರಯಲ್ ನೋಡಿ, ಮೆಕ್ಯಾನಿಕ್ ಕರ್ಕೊಂಡ್ ಬಂದು ತೋರಿಸಿ, ಗಾಡಿ ಓಕೆ ಆಯ್ತು ಅಂದ್ರೆ ನಿಮ್ಗೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಬನ್ನಿ. ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸೊ ರೆಡ್ ಕಲರ್ ಸ್ಯಾಂಟ್ರೋ ಸೂಪರ್ ಆಗಿದೆ. ಸ್ಯಾಂಟ್ರೋ ಬಂದ್ಬಿಟ್ಟು ರೆಡ್ ಕಲರ್ ನಿಮ್ಗೆ ರೈರ್ ಆಗಿ ಸಿಗತ್ತೆ ಆಲ್ಮೋಸ್ಟ್, ಹೇಳಿ ಸರ್. ಸರ್ 2009 ಮಾಡಲು ಸ್ಯಾಂಟ್ರೋ ಜಿಂಗ್ GLS ಸೆಕೆಂಡ್ ಓನರ್ ಗಾಡಿ. 2,25,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 2,25,000 ನೆಗೋಷಿಯಬಲ್. ಹೌದು. ಸೊ ನೋಡ್ತಾ ಇರ್ಬೋದು 225 ನೆಗೋಷಿಯಬಲ್ ಆಗುತ್ತೆ ನಿಮ್ಗೆ. ಸೊ ಸ್ಯಾಂಟ್ರೋ ಒನ್ ಆಫ್ ದ ಬೆಸ್ಟ್ ವೆಹಿಕಲ್ ಫ್ರಮ್ ಹುಂಡೈ. ಸೊ ಒಂದು ಒಳ್ಳೆ ಹ್ಯಾಶ್ ಬ್ಯಾಕ್, ಒಳ್ಳೆ ಮೈಲೇಜ್ ಬರುತ್ತೆ, ರೀಸೇಲ್ ವ್ಯಾಲ್ಯೂ ಇದೆ, ಮೇಂಟೆನೆನ್ಸ್ ಕೂಡ ಕಡಿಮೆ ನಿಮ್ಗೆ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಅಂಡ್ ಸರ್ ಟ್ರ್ಯಾಕ್ ಎಲ್ಲ ಇದೆಯಾ? ಇದೆ ಸರ್, ಟ್ರ್ಯಾಕ್ ಎಲ್ಲ ಇದೆ ನಿಮ್ಗೆ. 100% ಲೋನು ಈ ಗಾಡಿಗೆ ಆಗಲ್ಲ. ಲೋನ್ ಮಾಡಿಸ್ಕೊಡುವ ಸರ್. 1 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. 1 ಲಕ್ಷ ಲೋನ್ ಆಗುತ್ತೆ. ಹೌದು ಬನ್ನಿ. ಓಕೆ ಸರ್. ಅಂಡ್ i10 ಹುಡ್ಕೋರ್ಗೆ i10 ಇದೆ. ಸೊ ಸಿಮಿಲರ್ ಆಗಿ ಸ್ಯಾಂಟ್ರೋಗಿಂತ ದೊಡ್ಡ ಗಾಡಿ ಅಷ್ಟೇ, ಹೇಳಿ ಸರ್. ಸರ್ 2012 ಮಾಡಲು i10 ಸ್ಪೋರ್ಟ್ಸ್ AMT ಆಟೋಮೆಟಿಕ್ ಗಾಡಿ ಸರ್. ಇದು ನಿಮ್ಗೆ ಇದು ಸಿಂಗಲ್ ಓನರ್ ಗಾಡಿ. ಇದು ನಿಮ್ಗೆ 2,90,000 ಫೈನಲ್ ಮಾಡ್ಕೊಡ್ತೀನಿ ಸರ್. 290 ಫೈನಲ್. ಹೌದು ಸರ್. ಸೊ ಆಟೋಮೆಟಿಕ್ ವೆಹಿಕಲ್ ಹುಡುಕೋರ್ಗೆ ಬೆಸ್ಟ್ ಆಪ್ಷನ್. ಲೋ ಬಡ್ಜೆಟ್ ಅಲ್ಲಿ ನಿಮ್ಗೆ ಆಟೋಮೆಟಿಕ್ ಸಿಗಲ್ಲ ಆಕ್ಚುಲಿ. ಸೊ ಆಟೋಮೆಟಿಕ್ ಅಂದ್ರೆ ಸ್ವಲ್ಪ ಜಾಸ್ತಿ ಕಾಸ್ಟ್ ಇರುತ್ತೆ. ಬಟ್ ನಿಮ್ಗೆ ಈ ಪ್ರೈಸ್ ಅಲ್ಲಿ ಆಲ್ಟೋ ಸಿಗ್ತಾ ಇದೆ ಅಂದ್ರೆ ಅದು ಟ್ರೆಂಟಿ ಕಾರ್ಸ್ ಕಡೆಯಿಂದಾನೆ, ಅದಕ್ಕೆ ಇಲ್ಲಿ ಬಂದು ವಿಡಿಯೋ ಮಾಡೋದು ನಾವು. ಓಕೆ ಸರ್, ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಬನ್ನಿ, ನೆಗೋಸಿಯಬಲ್ ಬನ್ನಿ, ಗಾಡಿ ನೋಡಿ, ಆಟೋಮೆಟಿಕ್ ಬೇರೆ ಹೆಚ್ಚು ಕಮ್ಮಿ ಮಾಡ್ಕೊಡೋ ಸರ್. ಓಕೆ. ಅಂಡ್ ವ್ಯಾಗ್ನರ್ ಹುಡ್ಕೋರ್ಗೆ ವ್ಯಾಗ್ನರ್ ಇದೆ, ಹೇಳಿ ಸರ್.
ಸರ್ 2005 ಮಾಡಲು ವ್ಯಾಗನರ್ VXI, ಸ್ಟ್ಯಾನ್ಲಿ ಸೀಟ್ ಕವರು, ಸೆಂಟ್ರಲ್ ಹಾಕೋ ಸಿಸ್ಟಮ್, ಲೆದರ್ ಸೀಟ್ ಕವರು, ರಿವರ್ಸ್ ಕ್ಯಾಮ್ರಾ, ಸ್ಟ್ಯಾನ್ಲಿ ಸೀಟ್ ಕವರ್ ಇದೆ. ಒಳ್ಳೆ ಗಾಡಿ. 70,000 ಶೋರೂಮ್ ಹಿಸ್ಟ್ರಿ ಇದೆ. 1,55,000 ಫೈನಲ್ ಮಾಡ್ಕೊಡ್ತೀನಿ ಸರ್. 155 ಫೈನಲ್. ಹೌದು ಸರ್. 1,55,000ಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ವ್ಯಾಗನರ್ನ. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ಹೋಂಡಾ ಗಾಡಿ ಇದೆ, ಹೇಳಿ ಸರ್. ಸರ್ ಇದು ಹೋಂಡಾ ಬ್ರಿಯೋ 2012 ಮಾಡಲು, ಸಿಂಗಲ್ ಓನರು, ರೆಕಾರ್ಡ್ ಮೈಲೇಜ್ 76,000 ಹೊಡಿದೆ, ಶೋರೂಮ್ ಹಿಸ್ಟ್ರಿ ಇದೆ, ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ಇದು ನಿಮ್ ಚಾನಲ್ ಮುಖಾಂತರ ಬಂದ್ರೆ 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 3 lakhsಗೆ ನಿಮ್ಗೆ ಬ್ರ್ಯಾಂಡ್, ಕಂಪನಿ ಬ್ರ್ಯಾಂಡ್ ಹೋಂಡಾ ಸಿಗ್ತೈತೆ ಸರ್. ಇದು ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತಲ್ಲ ಸರ್? ಹೌದು ಸರ್. ಸೊ ಒಳ್ಳೆ ಮೈಲೇಜ್ ಬರುವಂತ ಕಾರು, ಸೂಪರ್ ಕಾರು, ಸ್ಮಾಲ್ ಕಾರ್, ಇಸ್ ವೆರಿ ಬ್ಯೂಟಿಫುಲ್ ಕಾರ್. ನೋಡ್ತಾ ಇರ್ಬೋದು ಹೋಂಡಾ ಬ್ರಿಯೋ, ಒನ್ ಆಫ್ ದ ಬೆಸ್ಟ್ ಕಾರ್ ಇದು. ಹೋದ್ರಾ ಸರ್ ಏನ್ ಹೇಳಿದ್ದು ಪ್ರೈಸ್? ಸರ್ 3 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. 3 ಲಕ್ಷಕ್ಕೆ ಫೈನಲ್. ಹಾ. ಅಂಡ್ ಸರ್ ವ್ಯಾಗನರ್ ಇದೆಯಾ ಸರ್? ವ್ಯಾಗನರ್ 2011 ಮಾಡಲು. ಓಕೆ. ವ್ಯಾಗನರ್ LXI ಮಾಡಲು. ಓಕೆ. ಇದು ಬಂದು AC ಪವರ್ ಸ್ಟೇರಿಂಗ್ ಬರುತ್ತೆ, ಫ್ರಂಟ್ ಹೆಡ್ ಪವರ್ ವಿಂಡೋ ಬರುತ್ತೆ, ಸೆಕೆಂಡ್ ಓನರ್ ಆಗಿದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ, 83,000 ಹೊಡಿದೆ, ಗಾಡಿ ಚೆನ್ನಾಗಿದೆ. ಇದು 2,60,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,60,000ಕ್ಕೆ ನಿಮ್ಗೆ ವ್ಯಾಗನರ್ ಸಿಗ್ತೈತೆ. ಸೊ ಸೂಪರ್ ವೆಹಿಕಲ್. 260ಗೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಅಂಡ್ ಪೋಸ್ಟರಿಂಗು, AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಸರ್ ಆಲ್ಟೋ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಆಲ್ಟೋ 2009 ಮಾಡಲು, LXI, ಸೆಕೆಂಡ್ ಓನರ್, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದು AC ಪವರ್ ಸ್ಟೇರಿಂಗ್ ಬರುತ್ತೆ, ಸಿಸ್ಟಮ್ ಎಲ್ಲ ಚೆನ್ನಾಗಿದೆ. 1,95,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 195 ಫೈನಲ್. ನೆಗೋಸಿಯಬಲ್ ಆಗುತ್ತೆ, ಮಾಡ್ಕೊಡುವ ಸರ್. ಸೊ ಆಲ್ಟೋ ನಿಮ್ಗೆ ಆಲ್ಮೋಸ್ಟ್ ಒಳ್ಳೆ ವೆಹಿಕಲ್. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ, ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಂಡ್ AC ಪವರ್ ಸ್ಟೇರಿಂಗ್ ಇರುತ್ತೆ. ಹೌದು. ಅಂಡ್ ಇನ್ನೂ ಒಂದು ಐಟಮ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 2012 I10 ಸ್ಪೋರ್ಟ್ಸ್, ಸಿಂಗಲ್ ಓನರ್ ಗಾಡಿ, ಚೆನ್ನಾಗಿದೆ ಗಾಡಿ, ಬ್ರಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. 3,20,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 320 ನೆಗೋಸಿಯಬಲ್ ಆಗುತ್ತೆ. ಹೌದು ಸರ್ ಸ್ಪೋರ್ಟ್ಸ್ ವೇರಿಯಂಟ್. ಹೌದು ಸರ್. ಸೊ ಸ್ಪೋರ್ಟ್ಸ್ ವೇರಿಯಂಟ್ ನಿಮ್ಗೆ I10 ಸೂಪರ್ ವೆಹಿಕಲ್, ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್, ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ ವೆಹಿಕಲ್ ಗೆ. ಅಂಡ್ ರೇರ್ ಸ್ಪಾಯ್ಲರ್ ಕೂಡ ಇದೆ. 1.2 ಪೆಟ್ರೋಲ್ ಇಂಜನ್ ಬರುತ್ತೆ. ಹೌದು. ಓಕೆ ಸರ್. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ಆಲ್ಟೋ K10 VXI ಬ್ರ್ಯಾಂಡ್ ನ್ಯೂ ವೆಹಿಕಲ್ ಅನ್ಸುತ್ತೆ. ಆಲ್ಟೋ K10 ಸಿಂಗಲ್ ಓನರ್ ಗಾಡಿ, 2015 ಮಾಡಲು, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಇದು ಬಂದು ನಿಮ್ಗೆ 3,15,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡುವ ಸರ್. 3,15ಗೆ ನಿಮ್ಗೆ ಆಲ್ಟೋ K10 VXI ಸಿಗ್ತೈತೆ. ಸೊ ನೋಡ್ತಾ ಇರ್ಬೋದು VXI ಮಿಡಲ್ ವೇರಿಯಂಟ್. ಸರ್ ಇದು 3,15. ಹೌದು ಸರ್, 3,15 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ. ಸೊ ನಿಮ್ಗೆ 3,15 ನೆಗೋಷಿಯಬಲ್ ಆಗುತ್ತೆ ಕಂಪಲ್ಸರಿ ಅಂದ್ರು. ಸೊ ನಾವು ಆಲ್ಟೋ K10 ಬಗ್ಗೆ ಮಾತಾಡಂಗೆ ಇಲ್ಲ, ಒಳ್ಳೆ ಮೈಲೇಜ್ ಬರುತ್ತೆ, ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿದೆ ಈ ವೆಹಿಕಲ್ ಗೆ. ಸರ್ ನಿಮ್ಮ ಮನೆ ಬೆಟ್ಟ ಹೋಗ್ಬಿಡ್ತೀಯಾ? ಇನ್ನೊಂದು ಆಲ್ಟೋ K10 ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇನ್ನೊಂದು ಆಲ್ಟೋ K10. ಸರ್ ಆಲ್ಟೋ K10 2012 ಮಾಡಲು, ಇದು ಬಂದು ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್, 4 ಯಕೋಮಾ ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ನಿಮ್ಗೆ 2,45,000 ನೆಗೋಸಿಯಬಲ್ ಆಗುತ್ತೆ. 2,45,000 ನೆಗೋಷಿಯಬಲ್ ಆಗುತ್ತೆ ಆಲ್ಟೋ K10. ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್ ಆಗಿದೆ ಸರ್. ಓಕೆ. 245 ಫೈನಲ್ ಕೂಡ ನೆಗೋಷಿಯಬಲ್ ಆಗುತ್ತೆ. 2,35,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಫೈನಲ್. ಹೌದು ಸರ್. ಓಕೆ. ಸೊ ಒಂದು ಬ್ರ್ಯಾಂಡ್ ನ್ಯೂ ಡಸ್ಟರ್ ಇದೆ, ನೋಡ್ತಾ ಇರ್ಬೋದು, ಸೂಪರ್ ಆಗಿದೆ ವೆಹಿಕಲ್, ಮಾತ್ರ ಎಕ್ಸಲೆಂಟ್ ಆಗಿದೆ. ಸರ್ ಇದು ಡೀಸೆಲ್ ಪೆಟ್ರೋಲಾ? ಸರ್ ಪೆಟ್ರೋಲ್ ಸರ್ ಇದು. ಓಕೆ. ಕಟ್ ಮಾಡಿ. ಪೆಟ್ರೋಲ್ ಅಲ್ಲ, ಡೀಸೆಲ್. ಹೇಳಿ ಸರ್ ಡೀಟೇಲ್ಸ್. ಸರ್ 2016 ಇದು RX-Z ಟಾಪ್ ಎಂಡ್ ಮಾಡಲು, ಸಿಂಗಲ್ ಓನರು, ಡಬಲ್ ಏರ್ ಬ್ಯಾಗು, ABS, ಮ್ಯಾಗ್ವಿಲ್, ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ಇದು ಬಂದು ನಿಮ್ಗೆ 7 lakhs ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ. 7 lakhs ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಪಕ್ಕ ಅಂದ್ರು. ಸರ್ ಡೀಸೆಲ್ ವೆಹಿಕಲ್ ಅಲ್ಲ? ಡೀಸೆಲ್. ಸೊ ಅಲೈ ವೀಲ್ಸ್ ಎಲ್ಲ ಇದೆ. ಹೌದು. ಸೊ ನಿಮ್ಗೆ ನೋಡ್ತಾ ಇರ್ಬೋದು 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸೂಪರ್ ವೆಹಿಕಲ್, ಆಫ್ ರೋಡ್ಗೂ ಕಿಂಗು, ಆನ್ ರೋಡ್ಗೂ ಕಿಂಗು. 2 ಏರ್ ಬ್ಯಾಗು, ABS, ಟಚ್ ಸ್ಕ್ರೀನು, ಫ್ಯಾಬ್ರಿಕ್ ಸೀಟ್ಸ್, ಟಾಪ್ ಎಂಡ್ ವೆಹಿಕಲ್, ಆಮ್ರೆಸ್ಟ್ ಕೂಡ ಎಲ್ಲ ಸಿಗುತ್ತೆ ನಿಮ್ಗೆ. ಹೌದು. ಸೊ ಡಸ್ಟರ್ ಅಲ್ಲಿ ಏನಪ್ಪಾ ಸ್ಪೆಷಾಲಿಟಿ ಅಂದ್ರೆ ಬೂಟ್ ಸ್ಪೇಸ್ ಮಾತ್ರ ನೆಕ್ಸ್ಟ್ ಇರುತ್ತೆ. ಬೂಟ್ ಸ್ಪೇಸ್ ಸೂಪರ್ ಆಗಿರುತ್ತೆ ಡೀಸೆಲ್ ವೆಹಿಕಲ್. ಸರ್ ಇವಾಗ ಡಸ್ಟರ್ ಡೀಸೆಲ್ ಒಂದು 18-20 ಈಸಿಯಾಗಿ ಬರುತ್ತೆ ಮೈಲೇಜ್. ಸೊ ನೋಡ್ತಾ ಇರ್ಬೋದು ಅಲೈ ವೀಲ್ಸ್ ಸೂಪರ್. 6.25 ಲಕ್ಷಕ್ಕೆ ಫೈನಲ್ ಮಾಡುವ ಸರ್. ಸರ್ 675 ಫೈನಲ್ ಮಾಡ್ಕೊಡುವ. 675 ಫೈನಲ್. ಹೌದು ಸರ್. ಸೊ ಬನ್ನಿ ಗಾಡಿ ನೋಡಿ, ಟ್ರಯಲ್ ನೋಡಿ. ಯುಗಾದಿ ಹಬ್ಬಕ್ಕೆ 675 ಫೈನಲ್. ಹೌದು ಸರ್.
ಡೀಸೆಲ್ ವೆಹಿಕಲ್ ಹುಡುಕೋರ್ಗೆ ಸ್ವಿಫ್ಟ್ ಇದೆ, ಹೇಳಿ ಸರ್. ಸರ್ ಇದು 2013 ಸ್ವಿಫ್ಟ್ VDI ಸಿಂಗಲ್ ಓನರ್ ಗಾಡಿ, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ, ರೆಕಾರ್ಡೆಡ್ ಮೈಲೇಜು. ಇದು ಬಂದು ನಿಮ್ಗೆ 4,85,000 ನೆಗೋಸಿಯಬಲ್ ಆಗುತ್ತೆ. 485 ನೆಗೋಷಿಯಬಲ್ VDI. ಹೌದು ಸರ್. ಸರ್ ಎಷ್ಟು ಟನ್ ಆಗಿದೆ? ಸರ್ ಇದು 95,000 ಹೊಡಿದೆ. ಓನರ್ಶಿಪ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಕಾರು ನಿಮ್ಗೆ ಸ್ವಿಫ್ಟ್ ಡೀಸೆಲ್ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ. ಸೊ ಈ ವೆಹಿಕಲ್ಗೆ ಭಾರಿ ಡಿಮ್ಯಾಂಡ್ ಇರುವಂತ ವೆಹಿಕಲ್ ನೋಡ್ತಾ ಇರ್ಬೋದು. VDI ಒಳ್ಳೆ ಪ್ರೈಸ್ಗೆ ಮಾಡ್ಕೊಟ್ಬಿಡ್ತಾರೆ, ಕಾಲ್ ಮಾಡ್ಕೊಂಡ್ ಬನ್ನಿ. ಅಂಡ್ ಓಮ್ನಿ ಹುಡುಕರ್ಗೆ ಓಮ್ನಿ ಇದೆ, ಹೇಳಿ ಸರ್. ಸರ್ 2007 ಮಾಡಲು, ಸೆಕೆಂಡ್ ಓನರ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ, ಪ್ಲಸ್ FC ಆಗಿದೆ. 27,000 ಹೊಡಿದೆ ಸರ್. ಜುನಿಯನ್ ಶೋರೂಮ್ ಟೈರ್ ಐತೆ, ವಿತ್ LPG ಇದೆ ಸರ್. ವಿತ್ LPG ಕೂಡ ಇದೆಯಾ? ಸೊ ನಿಮ್ಗೆ ವಿತ್ LPG ಇದೆ ನಿಮ್ಗೆ. ಅಂಡ್ LPG ಅಲ್ಲಿ ಒಳ್ಳೆ ಮೈಲೇಜ್ ಬರ್ತಲ್ಲ ಸರ್ ಓಮ್ನಿ. 27,000 ಹೊಡಿದೆ ಜುನಿಯನ್, ಶೋರೂಮ್ ಟೈರು, LPG ಇದೆ, ಪ್ಲಸ್ ಏನಪ್ಪ ಅಂದ್ರೆ FT ಆಗಿದೆ. ಓಕೆ, 1,60,000 ಫೈನಲ್ ಮಾಡುವ ಸರ್. 160 ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಮಾರುತಿ ವ್ಯಾನ್. ಇವಾಗ ನಾವು ಹಿಂದ್ಗಡೆ ಯಾರ್ಡ್ ಅಲ್ಲಿ ಬಂದಿದ್ವಿ. ಸೊ ಇಲ್ಲೂ ಕೂಡ ಎಷ್ಟೊಂದು ಕಾರ್ ಎಲ್ಲ ನಿಮ್ಗೆ ಸ್ಟಾಕ್ ಇದೆ. ಅಂಡ್ ಸರ್ ಇದು ಇದೆಯಾ ಸರ್ ನ್ಯಾನೋ? ಸರ್ ನ್ಯಾನೋ 2010 ಮಾಡಲು. ಓಕೆ, ಸೆಕೆಂಡ್ ಓನರ್ ಬರೀ 32,000 ಹೊಡಿದೆ. ಓಕೆ, LX AC ಬರುತ್ತೆ, ಫ್ರಂಟ್ ಹೆಡ್ ಪವರ್ ವಿಂಡೋ ಬರುತ್ತೆ. 85,000 ಫೈನಲ್ ಮಾಡ್ಕೊಡ್ತಾರೆ ಸರ್. 85,000 ಗೆ ಫೈನಲ್ ಟ್ರಿನಿಟಿ ಕಾರ್ಸ್ ಅಲ್ಲಿ ಉಗಾದಿ ಹಬ್ಬದ್ದು ಆಫರ್. ಸರ್ ಹೇಳಿ ಸರ್. I10 ಸರ್ 2010 I10 ಸ್ಪೋರ್ಟ್ಸ್, ಸೆಕೆಂಡ್ ಓನರ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ, 2,65,000 ಕೊಡ್ತಾರೆ ಸರ್. 265 ಫೈನಲ್. ಹೌದು ಸರ್. ಓಕೆ, ಅಂಡ್ ಸ್ಕಾರ್ಪಿಯೋ ಬಗ್ಗೆ ಹೇಳಿ ಸರ್. 2005 ಮಾಡಲು ಸ್ಕಾರ್ಪಿಯೋ, ನಿಮ್ಗೆ ಇದು ಎಲ್ಲ ಬಂಪರ್ ಹೆಡ್ಲೈಟ್ ಎಲ್ಲ ಚೇಂಜ್ ಮಾಡಿದ್ದಾರೆ, ನ್ಯೂ ಶೇಪ್ ಮಾಡಿದ್ದಾರೆ. ಓಕೆ, ಇದು ಬಂದು ನಿಮ್ಗೆ 285 ಗೆ ಫೈನಲ್ ಮಾಡ್ಕೊಡ್ತಾರೆ ಸರ್. 285 ಗೆ ಸ್ಕಾರ್ಪಿಯೋ ಸಿಗ್ತೈತೆ. ಸೊ ನೋಡ್ತಾ ಇರ್ಬೋದು, ಸ್ವಲ್ಪ ಎಲ್ಲ ಮಾಡಿಫಿಕೇಶನ್ಸ್ ಎಲ್ಲ ಮಾಡಿಸಿದ್ರೆ, ಲೈಟಿಂಗ್ ಅದು ಇದು ಎಲ್ಲ ಹೇಳ್ಬಿಟ್ಟು. ಅಂಡ್ ಈಕೋ ಇದೆಯಾ ಸರ್? ಈಕೋ 17 ಮಾಡಲು. ಓಕೆ, ಇದು ಬಂದು 17 ಮಾಡಲು ಈಕೋ AC 5 ಸೀಟರ್ ಸಿಂಗಲ್ ಓನರ್ ಗಾಡಿ. ಫೈನಲ್ ಟು ಬಾಟಮ್ ನಿಮ್ಗೆ 3,65,000 ಕೊಡ್ತಾರೆ ಸರ್. 360 ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ ಈಕೋನ. ಅಂಡ್ ಸ್ಯಾಂಟ್ರೋ ಇದೆಯಾ ಸರ್? ಸೊ ಸ್ಯಾಂಟ್ರೋ ಸೇಲ್ ಆಗ್ಬಿಟ್ಟೈತೆ. ಈ ಗಾಡಿ ಬಗ್ಗೆ ಹೇಳಿ ಸರ್. 2003 ಮಾಡಲು ವ್ಯಾಗನರು, LXI ಮಾಡಲು. ಇದು ಬಂದು ನಿಮ್ಗೆ 1,05,000 ಫೈನಲ್ ಮಾಡ್ಕೊಡ್ತಾರೆ ಸರ್. 1,05,000 ಫೈನಲ್. ಅಂಡ್ ಆಲ್ಟೋ ಸರ್ 2003 ಮಾಡಲು, ಇದು ಬಂದು 1,05,000 ಫೈನಲ್ ಮಾಡ್ಕೊಡ್ತಾರೆ ಸರ್. ಇನ್ಕ್ಲೂಡಿಂಗ್ ಎಲ್ಲ ಟ್ರಾನ್ಸ್ಫರ್ ಎಲ್ಲ ಮಾಡ್ಕೊಡ್ತೀನಿ ಸರ್ ಇದಾದ್ರೆ. ಓಕೆ, ಅಂಡ್ ಈ ಗಾಡಿ ಬಗ್ಗೆ ಹೇಳಿ ಸರ್. ಇದು ಸ್ವಿಫ್ಟ್ ಡಿಸೈರ್ 2009 ಮಾಡಲು, ಡಿಸೆಂಬರ್ ಗಾಡಿ, ಸಿಂಗಲ್ ಓನರ್, ಬರೀ 65,000 ಹೊಡಿದೆ. ಓಕೆ, ಇದು ಬಂದು 2,95,000 ಫೈನಲ್ ಆಗುತ್ತೆ ಸರ್. ಅಂಡ್ ಲಾಡ್ಜಿ ಇದೆಯಾ ಸರ್? ಲಾಡ್ಜಿ ಸೇಲ್ ಆಗಿದೆ. ಲಾಡ್ಜಿ ಸೇಲ್ ಆಗ್ಬಿಟ್ಟೈತೆ. ಏನ್ ಹೇಳಿದ್ವಿ ಈ ಗಾಡಿ ಸ್ವಿಫ್ಟ್ ಗೆ ಪ್ರೈಸ್? 2,95,000 ಫೈನಲ್ ಮಾಡ್ಕೊಡ್ತಾರೆ, ಬರೀ 65,000 ಹೊಡಿದೆ ಸರ್. ಓಕೆ, ಸೊ ನಮ್ಮ ವಿಡಿಯೋದಲ್ಲಿ ಕೊನೆ ಕಾರ್ ಹೋಂಡಾ ಸಿಟಿ ಪೆಟ್ರೋಲ್ ಡೀಸೆಲ್ ಸರ್? ಹೋಂಡಾ ಸಿಟಿ ಪೆಟ್ರೋಲ್ 12 ಮಾಡಲು, ನಿಮಗೆ ಬಜಾರ್ ಅಲ್ಲಿ ಯಾರೇ ಕೊಟ್ಟಿರಬಾರ್ದು. 3,65,000 ಫೈನಲ್ ಮಾಡ್ಕೊಡ್ತೀನಿ ಸರ್. 3,65,000ಕ್ಕೆ ನಿಮ್ಗೆ ಲಕ್ಸುರಿ ಸಡನ್ ಸಿಗ್ತೈತೆ, ಅದು ಕೂಡ ಟಾಪ್ ಎಂಡ್ ವೆಹಿಕಲ್ ಹೋಂಡಾ ಸಿಟಿ ಕಾರು. ಸೊ ಹೋಂಡಾ ಸಿಟಿ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಮೇಂಟೆನೆನ್ಸ್ ಆಗಿರುತ್ತೆ, ಕಾರ್ ಕೂಡ ಎಷ್ಟು ಪ್ರೀಮಿಯಂ ಆಗಿರುತ್ತೆ, ಲಕ್ಸುರಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಒಂದು ಒಳ್ಳೆ ಬಡ್ಜೆಟ್ ಅಲ್ಲಿ ಲಕ್ಸುರಿ ವೆಹಿಕಲ್ ಸಿಗ್ತೈತೆ. ಬೆಸ್ಟ್ ಆಪ್ಷನ್, ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ಸಡನ್ ವೆಹಿಕಲ್, ಸೂಪರ್ ಆಗಿರುತ್ತೆ ಕಾರು. ಸೊ ಇದೇ ತರ ನಿಮ್ಗೆ ರೆಗ್ಯುಲರ್ ಆಗಿ ಟ್ರಿನಿಟಿ ಕಾರ್ಸ್ ಕಡೆಯಿಂದ ಕಂಪ್ಲೀಟ್ ಆಗಿ ನಿಮ್ಗೆ ಸ್ಟಾಕ್ ಚೇಂಜ್ ಆದಾಗೆಲ್ಲ ವಿಡಿಯೋ ಎಲ್ಲ ಬರ್ತಾನೆ ಇರುತ್ತೆ ನಿಮ್ಗೆ. ಅಂಡ್ ಎಂಟೈರ್ ನಂಬರ್ಸ್ ಆಗ್ತಿರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳ್ಕೊಡ್ತಾರೆ. ಅಂಡ್ ಫಸ್ಟ್ ಟೈಮ್ ನಮ್ ಚಾನಲ್ ನೋಡೋಗಿದ್ರೆ ಖಂಡಿತ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ನಿಮ್ಗೆ ಯೂಸ್ ಕಾರ್ಸ್ ಬಗ್ಗೆ ವಿಡಿಯೋಸ್ ಎಲ್ಲ ಬರ್ತಾನೆ ಇರುತ್ತೆ. ಓಕೆ, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.